ಪೇಜಾವರ ಮಠಾಧೀಶರಾದ ಪರಮಪೂಜ್ಯ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರ ಪ್ರೇರಣೆ ಮಾರ್ಗದರ್ಶನಗಳಿಂದ ನಡೀತಾ ಇರುವ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರ ಹಾಗೂ ಈ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಈ ಎರಡೂ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವ ಸಂಸ್ಕೃತೋತ್ಸವದ 2ನೇ ದಿವಸ ನಾವೆಲ್ಲ ಸೇರಿದ್ದೇವೆ. ತಮಗೆಲ್ಲ ಆದರದ ಸ್ವಾಗತ. ಇವತ್ತಿನ ಉಪನ್ಯಾಸವನ್ನು ನಡೆಸಿಕೊಡೋದಕ್ಕೆ ನಮ್ಮ ವೇದಿಕೆಗೆ ಸುಪರಿಚಿತರೇ ಆದ ಡಾಕ್ಟರ್ ಎಂ ಚಿದಾನಂದಮೂರ್ತಿ ಅವರು ದಯಮಾಡಿಸಿದ್ದಾರೆ. ನಮಗೆಲ್ಲ ಸುಪರಿಚಿತರೇ ಆದರೂ ಔಪಚಾರಿಕವಾಗಿ ಒಂದು ಪರಿಚಯ ಮಾಡಬೇಕಾಗಿದೆ. 57ರಲ್ಲಿ MA ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿದರು. 64ರಲ್ಲಿ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಆ ಪ್ರೌಢ ಸಂಪ್ರಬಂಧಕ್ಕಾಗಿ PhD ಪದವಿಯನ್ನು ಪಡೆದರು. ಅದು ನಮ್ಮ ಶಾಸನಾಧ್ಯಯನದಲ್ಲಿ ಒಂದು ಮೈಲಿಗಲ್ಲು ಅಂತ ಆಕೃತಿ ಅನ್ನಿಸ್ಕೊಂಡಿದೆ. 1967-68ರಲ್ಲಿ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದುಕೊಂಡು ಜೊತೆಯಲ್ಲಿಯೇ ಭಾಷಾ ವಿಜ್ಞಾನದಲ್ಲಿ ಪೋಸ್ಟ್ ಡಾಕ್ಟರಲ್ ಅಧ್ಯಯನವನ್ನು ನಡೆಸಿದರು. ಭಾರತಕ್ಕೆ ಬಂದ ನಂತರ 83-84ರಲ್ಲಿ ತಿರುವನಂತಪುರದ ದ್ರಾವಿಡ ಭಾಷಾ ವಿಜ್ಞಾನ ಸಂಸ್ಥೆಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. 1968ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಉಪಪ್ರಾಧ್ಯಾಪಕರಾಗಿದ್ದರು. ಬಳಿಕ ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಸೇರಿ ಪ್ರಾಧ್ಯಾಪಕರಾಗಿದ್ದು ವಿಭಾಗಾಧ್ಯಕ್ಷರಾಗಿ ನಿರ್ದೇಶಕರಾಗಿ ಸಾರ್ಥಕ ಸೇವೆ ಸಲ್ಲಿಸಿ 1990ರಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡೆದರು. ಅವರ ಪರಿಶ್ರಮ ಸಂಶೋಧನೆ ಪ್ರಸಿದ್ಧವಾಗಿದೆ. ನಮ್ಮ ಶ್ರೇಷ್ಠ ಸಂಶೋಧಕರಲ್ಲಿ, ಚಿಂತಕರಲ್ಲಿ, ಇತಿಹಾಸಜ್ಞರಲ್ಲಿ ಅಗ್ರಪಂಕ್ತಿಯಲ್ಲಿ ಅವರು ಗಣ್ಯರಾಗಿದ್ದಾರೆ. ಈವರೆಗೆ ಅವರ 25ಕ್ಕೂ ಹೆಚ್ಚು ಕೃತಿಗಳು ಬಂದಿವೆ. 350ಕ್ಕೂ ಹೆಚ್ಚು ರಿಸರ್ಚ್ ಪೇಪರ್ಸ್ ಸಂಶೋಧನಾ ಲೇಖನಗಳು ಬಂದಿವೆ. 400ಕ್ಕೂ ಹೆಚ್ಚು ಸಾಮಯಿಕ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಸಹಜವಾಗಿಯೇ ಅವರಿಗೆ ಅನೇಕ ಮನ್ನಣೆಗಳು ಪ್ರಾಪ್ತವಾಗಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಜಾನಪದ ಯಕ್ಷಗಾನ ಅಕಾಡೆಮಿಯ ಗೌರವ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ತೀನಂ ಶ್ರೀ ಸ್ಮಾರಕ ಬಹುಮಾನ ಇತ್ಯಾದಿ ಅನೇಕ ಪ್ರಶಸ್ತಿಗಳು ಅವರಿಗೆ ಸಂದಿವೆ. ಮುಖ್ಯವಾಗಿ ನೆನೆಯಬೇಕಾದ ಸಂಗತಿ ಅಂತ ಹೇಳಿದ್ರೆ, ಅವರು ವಿದ್ವಾಂಸರಾಗಿ, ಪಂಡಿತರಾಗಿ, ಸಂಶೋಧಕರಾಗಿ ದಂತಗೋಪುರದಲ್ಲಿ ಕುಳಿತವರು ಅಲ್ಲ. ಕನ್ನಡತನ, ಕನ್ನಡ ಅಭಿಮಾನ ಜಾಗೃತಗೊಳಿಸುವುದಕ್ಕಾಗಿ ಬಹುಶಃ ಡಾಕ್ಟರ್ ಚಿದಾನಂದ ಮೂರ್ತಿಯವರಷ್ಟು ಪರಿಶ್ರಮ ಮಾಡಿರೋರು ಬೇರೆ ಇಲ್ಲ ಅಂತ ಹೇಳಬಹುದು. ನಮ್ಮ ಕನ್ನಡ ಜಾಗೃತಿಗಾಗಿ ಅನೇಕ ದಶಕಗಳಿಂದ ಬಗೆಬಗೆಯ ಆಂದೋಲನಗಳ ಮುಂಚೂಣಿಯಲ್ಲಿದ್ದು ಅವರು ಸಕ್ರಿಯರಾಗಿದ್ದಾರೆ. ಇವತ್ತಿಗೂ ಆ ಕಾಯಕವನ್ನು ಮುಂದುವರಿಸಿದ್ದಾರೆ. ಅವರು ಈ ಸಂಸ್ಕೃತೋತ್ಸವದ 2ನೇ ದಿವಸವಾದ ಇಂದು ಸಂಸ್ಕೃತ ಭಾಷೆ, ಸಾಹಿತ್ಯ, ಕನ್ನಡ ಬೆಳವಣಿಗೆಗೆ ಪೂರಕ ಅನ್ನುವ ವಿಷಯದ ಬಗ್ಗೆ ಮಂಡನೆ ಮಾಡುವರಿದ್ದಾರೆ. ಅವರು ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಅವರಿಗೆ ಸ್ವಾಗತ ಕೋರ್ತಾ, ತಮಗೆಲ್ಲರಿಗೂ ಸ್ವಾಗತ ಕೋರ್ತಾ ನಮ್ರವಾಗಿ ಪ್ರಾರ್ಥನೆ ಮಾಡ್ತೇನೆ. ನನ್ನ ವೃತ್ತಿಯ ಉದ್ದಕ್ಕೂ ಕೂಡ ಉಪಾಧ್ಯಾಯನಾಗಿ ಕೆಲಸ ಮಾಡಿರೋದ್ರಿಂದ ನನಗೆ ನಿಂತ್ಕೊಂಡು ಮಾತನಾಡ್ತಕ್ಕಂಥದ್ದು ಹೆಚ್ಚು ಅಭ್ಯಾಸ ಆಗಿದೆ. ಆತ್ಮೀಯರೇ, ಇಂತಹ ಒಂದು ವಿದ್ವತ್ಗೋಷ್ಠಿಗೆ ಉಪನ್ಯಾಸಕನನ್ನಾಗಿ ಆಹ್ವಾನಿಸಿರ್ತಕ್ಕಂತಹ ಪೂರ್ಣಪ್ರಜ್ಞಾ
ಸಂಸ್ಥೆಯ ಸಂಸ್ಕೃತ ವಿಭಾಗಕ್ಕೂ ಗೋಖಲೆ ಸಾರ್ವಜನಿಕ ಸಂಸ್ಥೆಗೂ ನಾನು ಬಹಳವಾಗಿ ಋಣಿಯಾಗಿದ್ದೇನೆ. ವಿಶೇಷವಾಗಿ ಶ್ರೀ ನಾಗಸಂಪಿಗೆಯವರ, ಶ್ರೀ ರಾಮಸ್ವಾಮಿಯವರ ಈ ಉಪಕಾರವನ್ನು ನಾನು ಸಂತೋಷದಿಂದ ಸ್ಮರಿಸ್ತೇನೆ. ನಾನು ಕನ್ನಡದಲ್ಲಿ ಸ್ವಲ್ಪ ಮಟ್ಟಿಗೆ ಸಂಶೋಧನೆ ಮಾಡಿರ್ತಕ್ಕಂಥದ್ದು ನಿಜ. ಕರ್ನಾಟಕ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಸಂಶೋಧನೆ ಮಾಡಿರ್ತಕ್ಕಂಥದ್ದು ನಿಜ, ತಕ್ಕ ಮಟ್ಟಿಗೆ. ಈಗಲೂ ನನ್ನ ವಯಸ್ಸಿಗೆ ಅನುಗುಣವಾಗಿ ನಾನು ತಕ್ಕ ಮಟ್ಟಿಗೆ ಆ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೇನೆ. ಅದರ ನನ್ನ ಒಂದು ಮಿತಿಯನ್ನು ಆರಂಭದಲ್ಲಿಯೇ ಹೇಳಿಕೊಂಡು ಬಿಡ್ತೇನೆ. ನಾನು ಸಂಸ್ಕೃತ ವಿದ್ವಾಂಸ ಅಲ್ಲ. ಕನ್ನಡ ವಿದ್ವಾಂಸ ಆಗಿದ್ದರೂ ಆಗಿರಬಹುದು. ಅದರ ಬಗ್ಗೆ ನನಗೆ ಸಂದೇಹ ಇದೆ. ಮೊದಲನೇದರ ವಿಷಯದಲ್ಲಿ ನನಗೆ ಸಂದೇಹವೇ ಇಲ್ಲ. ನನ್ನ ಪುಣ್ಯ, ನಾನು ಆನರ್ಸ್ ವಿದ್ಯಾರ್ಥಿಯಾಗಿದ್ದಾಗ ಶ್ರೇಷ್ಠ ಕನ್ನಡ ವಿದ್ವಾಂಸರೊಂದಿಗೆ ಶ್ರೇಷ್ಠ ಸಂಸ್ಕೃತ ವಿದ್ವಾಂಸರ ಪಾಠವನ್ನು ಕೇಳ್ತಕ್ಕಂಥ ಒಂದು ಪುಣ್ಯ ನನ್ನದಾಗಿತ್ತು. ಅಂದರೆ ಕನ್ನಡ ಆನರ್ಸ್ನಲ್ಲಿ ಕಡ್ಡಾಯವಾಗಿ 2 ಸಂಸ್ಕೃತ ಪತ್ರಿಕೆಗಳಿಗೆ ನಾನು ಉತ್ತರ ಬರೀಬೇಕಾಗ್ತಾಯಿತ್ತು. ಹೀಗಾಗಿ ಅಲ್ಲಿ ನಮ್ಮ ಶಿವರಾಮ ಶಾಸ್ತ್ರಿಗಳು, ಪಾಟಂಡಕರ ಚಂದ್ರಶೇಖರ ಭಟ್ರು, ಇವರೇ ಮೊದಲಾದಂಥ ಶ್ರೇಷ್ಠ ವಿದ್ವಾಂಸರ ಹತ್ತಿರ ನಾನು ಸಂಸ್ಕೃತವನ್ನು ಕಲಿತೆ. ಆದರೆ ಅದು ಇಂಗ್ಲೀಷ್ಲಿ ಹೇಳೋ ಹಾಗೆ ಹಾಚ್ ಪಾಚ್. ಈ ಒಂದು ಮಿತಿಯನ್ನು ಆರಂಭದಲ್ಲಿ ಹೇಳಿಕೊಂಡು ಈ ಸಂಸ್ಕೃತೋತ್ಸವದ 2ನೇ ದಿವಸ ನಾನು ಈ ಉಪನ್ಯಾಸವನ್ನು ಆರಂಭ ಮಾಡ್ತಾಯಿದ್ದೇನೆ. ಆರಂಭದಲ್ಲಿಯೇ ಕಬೀರನ ಒಂದು ಬಹು ಧ್ವನಿಪೂರ್ಣವಾದಂತಹ ಉಕ್ತಿಯನ್ನು ಇಲ್ಲಿ ಹೇಳಬೇಕು. ಸಂಸ್ಕೃತ್ ಕೂಪ್ ಜಲ್ ಭಾಷಾ ಬಹತಾ ನೀರ್. ಸಂಸ್ಕೃತ್ ಕೂಪ್ ಜಲ್ ಭಾಷಾ ಬಹತಾ ನೀರ್. ಸಂಸ್ಕೃತ ಕೂಪ ಜಲ, ಭಾವ್ಯ ಜಲ, ಭಾವ್ಯ ಜಲ. ಭಾಷಾ ಅಂದರೆ ಆಡುಭಾಷೆ. ಆಡುಭಾಷೆ ಅವರ ಮನಸ್ಸಲ್ಲಿ ಹಿಂದಿ ಇರ್ಬೋದು, ಪಂಜಾಬಿ ಯಾವುದೋ ಅದಿರಲಿ, ಕನ್ನಡ ಇಲ್ಲದೆ ಇರ್ಬೋದು, ಆ ಪ್ರಶ್ನೆ ಬೇರೆ. ಆದರೆ ಆಡುಭಾಷೆ. ಭಾಷಾ ಬಹತ ನೀರ್, ಹರಿಯುವ ನೀರು. ಅಲ್ಲಿ ಜಲ, ಕೂಪ ಜಲ್, ಇಲ್ಲಿ ನೀರು ಬಳಸಿದ್ದಾನೆ. ಬಹಳ ಅವರು ಬೇಕೆಂತ ಬಳಸಿದನೋ ಇಲ್ಲವೋ ನಮಗೆ ತಿಳಿದು ಬಹಳ ಅರ್ಥಪೂರ್ಣ. ಜಲ ಅಪ್ಪಟ ಸಂಸ್ಕೃತ ಶಬ್ದ, ನೀರು ಅಪ್ಪಟ ದ್ರಾವಿಡ ಅಥವಾ ಕನ್ನಡ ಶಬ್ದ. ಈ ನೀರು ಪದ ಸಂಸ್ಕೃತಕ್ಕೆ ಹೋಗಿ ನೀರ ಆಗಿದೆ. ಈಗ ನೀರಜಾಕ್ಷಿ, ನೀರಜ ಕಮಲ. ಅದರಿಂದ ನೀರು ದ್ರಾವಿಡದಿಂದ ಸಂಸ್ಕೃತಕ್ಕೆ ಹೋಗಿದೆ. ಕನ್ನಡದಿಂದ ಬೇಕಾದ್ರೆ ಹೇಳ್ಬೋದು ಸಂಸ್ಕೃತಕ್ಕೆ ಹೋಗಿದೆ. ಅಲ್ಲಿ ಅದರಿಂದಲೇ ಅವನು ಸಂಸ್ಕೃತ್ ಕೂಪ್ ಜಲ್ ಭಾಷಾ ಬಹತಾ ನೀರು, ಹರಿಯುವ ಹೊಳೆ, ಹರಿಯುವ ಹಳ್ಳ ಅಂತ ಬೇಕಾದ್ರೆ ನೀವು ಇಟ್ಕೊಳ್ಳಿ. ಸಂಸ್ಕೃತದಲ್ಲಿಯೇ ಭಾಷಾ ಎನ್ನುವ ಪದಕ್ಕೆ ಮೂಲಾರ್ಥ ಸಂಸ್ಕೃತವನ್ನು ಹೊರತುಪಡಿಸಿ ಉಳಿದ ಭಾಷೆಗಳು, ಸಂಸ್ಕೃತೇತರ ಭಾಷೆಗಳು. ವೇದಗಳು ಅದರಲ್ಲಿ ಸೇರೋದಿಲ್ಲ, ಭಾಷಾದಲ್ಲಿ ಸೇರೋದಿಲ್ಲ. ವೇದಗಳನ್ನು ಛಂದಸ್ ಎಂಬುದಾಗಿ ಕರೀತಾರೆ. ಇವತ್ತು ಛಂದಸ್ಸು ಅಂದರೆ ಪ್ರಾಸೋಡಿ, ಆದರೆ ನಿಜವಾದ ಅರ್ಥ, ಮೂಲ ಅರ್ಥ ಛಂದಸ್ ಅಂದರೆ ವೇದ. ಸಂಸ್ಕೃತ ಒಂದು ಲ್ಯಾಂಗ್ವೇಜ್, ಭಾಷಾ ಸ್ಪೋಕನ್ ಲ್ಯಾಂಗ್ವೇಜ್. ಭಾಷಾ ಅನ್ನುವ ಮಾತಿಗೆ ಏನರ್ಥ ಅಂತ ಹೇಳಿದರೆ ಆಡ್ತಕ್ಕಂಥದ್ದು,
ಪರಸ್ಪರ ವಿನಿಮಯ ಮಾಡಿಕೊಂಡು ಮಾತಾಡ್ತಕ್ಕಂಥದ್ದು. ಸಂಸ್ಕೃತ ಸಮ್ಯಕ್ ಕೃತ, ಮಾಡಲ್ಪಟ್ಟದ್ದು, ಸರಿಯಾಗಿ ಮಾಡಲ್ಪಟ್ಟದ್ದು. ಇಂಗ್ಲೀಷ್ಲಿ ಹೇಳೋದಾದರೆ, ಒಂದು ಸಂಸ್ಕೃತ ಗ್ರಂಥಸ್ಥ ಭಾಷೆ ಅಥವಾ ರಿಟನ್ ಲ್ಯಾಂಗ್ವೇಜ್. ಬಹಳ ಅನೇಕ ಶತಮಾನಗಳಿಂದ ಅದು ಗ್ರಂಥಸ್ಥ ಭಾಷೆ. ಕೆಲವರು ಅದನ್ನು ಡೆಡ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರೀತಾರೆ. ಡೆಡ್ ಅಂದರೆ ಆ ಅರ್ಥದಲ್ಲ, ಭಾಷಾ ವಿಜ್ಞಾನದಲ್ಲಿ ಕರೆಯೋದು. ಅಂದರೆ ಆಡುಭಾಷೆಯಿಂದ ನಿಂತು ಹೋಗಿ ಇರ್ತಕ್ಕಂಥದ್ದು, ಅದನ್ನು ಗ್ರಂಥಸ್ಥ ಭಾಷೆ ಎಂಬುದಾಗಿ ಕರೆಯೋಣ. ಸಂಸ್ಕೃತ ಭಾಷಾ ಪರಸ್ಪರ ವಿನಿಮಯ ಮಾಡಿಕೊಂಡು ಆಡ್ತಕ್ಕಂಥದ್ದು ಭಾಷೆ. ಈಗ ಕನ್ನಡ, ತಮಿಳು, ತೆಲುಗು, ಈಗ ಸಂಸ್ಕೃತ ಹಾಗೆ ಪ್ರಪಂಚದಲ್ಲಿ ಒಂದು 5-6 ಭಾಷೆಗಳಿವೆ. ಗ್ರೀಕ್, ಲ್ಯಾಟಿನ್, ಪರ್ಷಿಯನ್ ಇವೆಲ್ಲವೂ ಕೂಡ ಗ್ರಂಥಸ್ಥ ಭಾಷೆಗಳು. ಇವತ್ತು ಅವುಗಳನ್ನು ಜನ ಆಡೋದಿಲ್ಲ, ಅವುಗಳಿಂದ ಮೂಡಿ ಬಂದಂಥ ಭಾಷೆಗಳನ್ನು ಆಡ್ತಾರೆ ಅಷ್ಟೇ, ಆದರೆ ಅವುಗಳು ಆಡುವ ಭಾಷೆಗಳಲ್ಲ. ಸಂಸ್ಕೃತ ಮೊದಲಿಂದಲೂ ಕೂಡ ಅಂತಹ ಒಂದು ಭಾಷೆ. ಒಂದು ಊಹೆ ಇದೆ, ಹಿಂದೊಮ್ಮೆ ಸಂಸ್ಕೃತ ಆಡುಭಾಷೆಯಾಗಿದ್ದದ್ದು, ಒಂದು ಊಹೆ ಅದು ಆಡುಭಾಷೆಯಾಗಿದ್ದದ್ದು ಸುಮಾರು ಪಾಣಿನಿಯ ಕಾಲದಲ್ಲಿ ಅದನ್ನು ಒಂದು ವ್ಯವಸ್ಥೆಗೆ ತಂದು ಅದರ ಉಚ್ಚಾರವನ್ನು ಕ್ರಮಬದ್ಧಗೊಳಿಸಿ ಮಾಡಿದಾಗ ಯಾಕೆಂದರೆ ಉಳಿದ ಭಾಷೆಗಳು ಅದರಿಂದ ಬಂದಂತಹ ಅಪಭ್ರಂಶ, ಶೌರಸೇನಿ ಈ ಭಾಷೆಗಳಿವೆಯಲ್ಲ, ಈಗ ಇವು ಆಡು ಭಾಷೆಗಳಾದವು. ಆದರೆ ಅದು ಕೇವಲ ಗ್ರಂಥಸ್ಥ ಭಾಷೆಯಾಯಿತು. ಅದು ಒಂದು ಆ ಬಗ್ಗೆ ಒಂದು ಊಹೆಯೂ ಕೂಡ ಇದೆ. ಅದರಿಂದ ಇದು ಸುಮಾರು ಕನಿಷ್ಠ 2000 ವರ್ಷಗಳಿಂದ ಗ್ರಂಥಸ್ಥ ಭಾಷೆ. ಮೃತ ಭಾಷೆ ಅಂತ ಏನು ಕರೀತಾರೆ ಆ ಅರ್ಥದಲ್ಲಿ ಅಲ್ವಾ, ಸತ್ತು ಹೋಗಿರೋ ಭಾಷೆ ಅಲ್ಲ ಅದು. ಇವತ್ತಿಗೂ ಗ್ರಂಥಸ್ಥವಾಗಿದ್ದು ಜೀವಂತವಾಗಿ ಭಾರತಾದ್ಯಂತ ನಡನಳಿಸುತ್ತಿರುವ ಭಾಷೆ, ಬೆಳೆಯುವ ಭಾಷೆ ಅಲ್ಲ ಅದು. ಈಗ ಕನ್ನಡ ಬೆಳ್ಕೊಂಡು ಹೋಗ್ತಾ ಇದೆ, ಯಾಕೆಂದರೆ ಆಡುವ ಭಾಷೆ ಅದು. ಇಲ್ಲಿ ಒಂದು ರೀತಿಯಲ್ಲಿ ಕನ್ನಡದಲ್ಲಿ ಮಾತಾಡಿದರೆ ಮೈಸೂರು ಕಡೆ ಇನ್ನೊಂದು ರೀತಿಯಲ್ಲಿ ಕನ್ನಡದಲ್ಲಿ ಮಾತನಾಡ್ತಾರೆ, ಧಾರವಾಡ ಕಡೆ ಇನ್ನೊಂದು ರೀತಿಯಲ್ಲಿ ಕನ್ನಡದಲ್ಲಿ ಮಾತಾಡ್ತಾರೆ. ಮೈಸೂರಿನಲ್ಲಿಯೇ ವಿದ್ಯಾವಂತರ ಭಾಷೆ ಮತ್ತು ಅನಕ್ಷರಸ್ಥರ ಭಾಷೆಗಳಿಗೆ ಬಹಳ ವ್ಯತ್ಯಾಸ ಉಂಟು. ನಾನು ಅಲ್ಲಿ ಮೈಸೂರಿನಲ್ಲಿ 1953ರಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಮೈಸೂರಿನಲ್ಲಿ ಸರಸ್ವತಿಪುರದ ಪಕ್ಕದಲ್ಲಿಯೇ ಇರ್ತಕ್ಕಂಥ ಕನ್ನೇಗೌಡನ ಕೊಪ್ಪಲು, ಅದು ಆವಾಗ ಮೈಸೂರಿನ ಒಂದು ಗಡಿ ಇದ್ದ ಹಾಗೆ. ಈಗ ಕನ್ನೇಗೌಡನ ಕೊಪ್ಪಲನ್ನು ಮೀರಿ ಮೈಸೂರು ಬೆಳ್ಕೊಂಡು ಹೋಗಿದೆ. ಆ ಕನ್ನೇಗೌಡ ಕೊಪ್ಪಲಿನಲ್ಲಿ ನಾವೆಲ್ಲ ಒಂದು 5-6 ಜನ ಹುಡುಗರು ಒಂದು ಕಟ್ಟಡದಲ್ಲಿ ಬಾಡಿಗೆ ತೆಗೆದುಕೊಂಡಿದ್ವಿ ನಾವು, ಊಟ ಹತ್ತಿರದಲ್ಲಿ ಸುತ್ತೂರು ಹಾಸ್ಟೆಲ್. ಅಲ್ಲೊಬ್ಬ ಒಂದು ದಿವಸ ಹೋಗ್ತಾ ಇರುವಾಗ ಹೋಗ್ತಾ ಇದೆ, ಒಂದು ಹಸುವ ಎಮ್ಮೆನೋ ಹೋಗ್ತಾ ಇದೆ, ಹಸು ಹೋಗ್ತಾ ಇದೆ. ಇನ್ನೊಬ್ಬರಿಗೆ ಹೊಸ ಸಟ್ಲಾ. ಮೈಸೂರಿನ ಒಬ್ಬ ವ್ಯಕ್ತಿ, ನಮಗೆಲ್ಲ ಆ ಕಾಲಕ್ಕೆ ದಾವಣಗೆರೆ ಶಿವಮೊಗ್ಗ ಮಧ್ಯದ ಹಳ್ಳಿ ಹುಡುಗರಿಗೆ ಮೈಸೂರು ಅನ್ನೋದು ಇವತ್ತಿನ ಅನೇಕರಿಗೆ ಲಂಡನ್ ಇದ್ದ ಹಾಗಲ್ಲ. ಇವತ್ತು ಲಂಡನ್ನು ಕೂಡ ಡೆಲ್ಲಿ ಅಷ್ಟೇ ಹತ್ತಿರ, ಅಷ್ಟು ಪರಿಚಿತ. ಆದರೆ ನಮಗೆ ಮೈಸೂರು, ಬೆಂಗಳೂರು ಅಂತ ಹೇಳಿದ್ರೆ ಎಲ್ಲೋ ಸ್ವರ್ಗ ಇದ್ದ ಹಾಗೆ ನಮಗೆ ಆವಾಗ. ಮೈಸೂರಿನ ಭಾಷೆ, ಜನಗಳ ಭಾಷೆ ಅಂದರೆ ನಮಗೆಲ್ಲ ದಾವಣಗೆರೆ ಹುಡುಗರಿಗೆ, ಶಿವಮೊಗ್ಗ ಕಡೆ ಹುಡುಗರಿಗೆ ಯಾವುದೋ ಒಂದು ಬಹಳ ಮಧುರವಾದ ಭಾಷೆ ಕೇಳಿದಾಗ ಆಗೋದು. ಆ ಮೈಸೂರಿನ ಒಬ್ಬ ವ್ಯಕ್ತಿ ಹೊಸ ಸಟ್ಲಾ ಅಂದಾಗ ಒಂದು ಕ್ಷಣ ನಾನು ತಪ್ಪಿಬಿಟ್ಟೆ. ಆನರ್ಸ್ ಓದ್ತಾ ಇದ್ದೀನಿ ನಾನು, ಮತ್ತೆ ಆನರ್ಸ್ ಕನ್ನಡವನ್ನು ವಿಶೇಷವಾಗಿ ಅಧ್ಯಯನ ಮಾಡ್ತಾಯಿದ್ದೀನಿ. ಅದು ಆಮೇಲೆ ಗೊತ್ತಾಯಿತು, ಒಸಿ, ಹಸು, ಅಟ್ಟು, ಎಲವೋ. ಸ್ವಲ್ಪ ಹಸುವನ್ನು ಈ ಕಡೆಗೆ ಕಳಿಸು, ಎಲವೋ, ಹೊಸ ಸಟ್ಲಾ. ಅದರಿಂದ ಇಲ್ಲಿ ಹಾಗೆಯೇ. ಆಮೇಲೆ ಸಂಸ್ಕೃತ ಹಾಗಲ್ಲ. ಸಂಸ್ಕೃತ ಕನ್ಯಾಕುಮಾರಿಯ ಒಬ್ಬ ವ್ಯಕ್ತಿ ಹೇಳುವ ರೀತಿ, ಓದುವ ರೀತಿ, ಕಾಶ್ಮೀರದ ವ್ಯಕ್ತಿಗಳು ಓದುವ ರೀತಿ,
ಒಂದೇ, ಅದರಲ್ಲಿ ಹೆಚ್ಚು ಕಡಿಮೆ ಮಾಡೋ ಹಾಗಿಲ್ಲ. ಅದರಲ್ಲಿ ಕನ್ನಡದ ಹಾಗೆ ಪದಗಳನ್ನು, ಈಗ ಬೇರೆ ಭಾಷೆಯ ಪದಗಳನ್ನು ಮಿಶ್ರ ಮಾಡೋ ಹಾಗಿಲ್ಲ. ನೋಡಿ, ಒಂದು ಸಾಲ ಹೋಗ್ತಾ ಇದೆ, ವಾಟ್ ಐ ಮೀನ್ ಅಲ್ಲಿ ಬೆಂಗಳೂರಿನ ಕಬ್ಬಂಪೇಟೆಯಲ್ಲಿ ಅಂತ ನಾವೇನು ಹೇಳ್ತೇವೆ ನಾವು, ಹಾಗೆ ಬೇರೆ ಭಾಷೆಗಳನ್ನು ಮಿಶ್ರ ಮಾಡಿ ಸಂಸ್ಕೃತದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಕೃತ ಅಪ್ಪಟ ಉಚ್ಚಾರದಲ್ಲಿರಬೇಕು, ಸಂಸ್ಕೃತ ಪದಗಳನ್ನೇ ನಾವು ಬಳಸಬೇಕು. ಬೇರೆ ಭಾಷೆಗಳನ್ನು ಎಂಜಿನ್ ಗಿಂಜಿನ್ ಇತ್ಯಾದಿಗಳನ್ನು ಅದರಲ್ಲಿ ಬಳಸೋ ಹಾಗಿಲ್ಲ. ರೈಲಲ್ಲಿ ಹೋದೆ ಅಂತ ಹೇಳಿ ನಾನು ಸಂಸ್ಕೃತ ಹೇಳೋಕ್ಕಾಗೋದಿಲ್ಲ, ರೈಲ್ ಪದ ಮಿಶ್ರ ಮಾಡೋಕ್ಕಾಗೋದಿಲ್ಲ. ಆದರೆ ಕನ್ನಡದಲ್ಲಿ ಏನು ಬೇಕಾದರೂ ಕೂಡ ಮಿಶ್ರ ಮಾಡ್ಬೋದು, ಆ ರೀತಿ. ಒಂದನ್ನು ಗಮನಿಸ್ಬೇಕು ನಾವು. ಕೆಲವರು ಸಂಸ್ಕೃತ ಪ್ರಶ್ನೆ ಬಂದಾಗ ಬಹಳ ಹಗುರವಾಗಿ ಮಾತನಾಡ್ತಾರೆ. ಅದು ಮೈಲಿಗೆ ಭಾಷೆ, ಕೆಲಸಕ್ಕೆ ಬಾರದ್ದು, ಏನೂ ಪ್ರಯೋಜನ ಇಲ್ಲ, ಅದು ಒಂದು ರೀತಿಯಲ್ಲಿ ಮಡಿ, ಬೇರೆಯವರಿಗೆ ಮಡಿ ಇದ್ದರೂ ಕೂಡ ನಮಗೆ ಮೈಲಿಗೆ, ನಮ್ಮನ್ನು ಹತ್ತಿರ ಸೇರಿಸೋಲ್ಲ, ಇತ್ಯಾದಿ ಇತ್ಯಾದಿ, ತಮ್ಮಿಂದ ದೂರ ಅನ್ನುವ ರೀತಿಯಲ್ಲಿ ಮಾತನಾಡ್ತಾರೆ ಸಂಸ್ಕೃತವನ್ನು. ಆದರೆ ಸಂಸ್ಕೃತದ ಒಂದು ಶಕ್ತಿಯನ್ನು ನಾವು ಗಮನಿಸಬೇಕು. ಅದು ಗ್ರಂಥಸ್ಥ ಭಾಷೆಯಾಗಿದ್ದರೂ ಕೂಡ ಧರ್ಮ ಎನ್ನುವ ಪರಿಕಲ್ಪನೆ ಹೇಗೆ ಭಾರತೀಯ ಸಂಸ್ಕೃತಿಯನ್ನು ಒಗ್ಗೂಡಿಸಿದೆ. ಇಲ್ಲಿ ಅನೇಕ ಮತಪಂಥಗಳಿವೆ, ಅನೇಕ ರಿಲಿಜಿಯಸ್ ಡಿನಾಮಿನೇಷನ್ಸ್ ಅಂತ ಏನು ಕರಿತೇವೆ, ಅಂತ ರಿಲಿಜಿಯಸ್ ಡಿನಾಮಿನೇಷನ್ಸ್ ಮತಪಂಥಗಳು ಇಲ್ಲಿವೆ. ಆದರೆ ಎಲ್ಲ ಮತಪಂಥಗಳನ್ನು ಒಗ್ಗೂಡಿಸ್ತಕ್ಕಂತಹ ಶಕ್ತಿ ಯಾವುದು ಅಂತ ಹೇಳಿದರೆ ಧರ್ಮದ ಪರಿಕಲ್ಪನೆ. ಧರ್ಮ ಅಂದರೆ ರಿಲಿಜನ್ ಅಲ್ಲ. ನಮ್ಮಲ್ಲಿನೂ ಕೂಡ ಬಹಳ ಜನ ಧರ್ಮ ಎನ್ನುವುದನ್ನು ಇಂಗ್ಲೀಷ್ನ ರಿಲಿಜನ್ ಎನ್ನುವ ಅರ್ಥದಲ್ಲಿ ಬಳಸ್ತಾರೆ. ರಿಲಿಜನ್ ಅಂದರೆ ಬೇಕಾದ ನಮ್ಮಲ್ಲಿನ ಮತ ಪದವನ್ನು ಹೇಳ್ಬೋದು, ಸಮಯ ಹೇಳ್ಬೋದು. ಆದರೆ ಧರ್ಮ ಅಲ್ಲ. ಧರ್ಮದ ಮೂಲಾರ್ಥ ಬಹಳ ಉದಾತ್ತವಾದ್ದು, ಅದನ್ನು ನಾನು ವಿವರಿಸಲಿಕ್ಕೆ ಹೋಗೋದಿಲ್ಲ. ಧ್ರುವ ಧಾತುವಿನಿಂದ ಬಂದಿದ್ದು, ಎಲ್ಲವನ್ನು ಹಿಡಿದಿಟ್ಟಿರ್ತಕ್ಕಂಥದ್ದು, ಇತ್ಯಾದಿ ಇತ್ಯಾದಿ. ಯಾವಾಗ ನಾವು ಧರ್ಮವನ್ನು ರಕ್ಷಿಸ್ತೇವೆ, ಆವಾಗ ಧರ್ಮ ನಮ್ಮನ್ನು ಕೂಡ ರಕ್ಷಿಸ್ತದೆ ಅಂತ ಪ್ರಸಿದ್ಧವಾದ ಮಾತುಗಳು ಕೂಡ ಉಂಟು. ಹೀಗಿದು ಸಂಸ್ಕೃತಿಯನ್ನು, ಭಾರತೀಯ ಸಂಸ್ಕೃತಿಯನ್ನು ಒಗ್ಗೂಡಿಸ್ತಕ್ಕಂತಹ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಹೇಳ್ತಾರೆ, ಅಲ್ಲ ಸೆಂಟ್ರಲ್ ಪೆಟಲ್ ಫೋರ್ಸ್ ಅಂತ ಹೇಳ್ತಾರೆ, ಕೇಂದ್ರ ಶಕ್ತಿ, ಎಲ್ಲವನ್ನು ಒಗ್ಗೂಡಿಸ್ತಕ್ಕಂತಹ ಶಕ್ತಿ ಹೇಗೆ ಧರ್ಮವೋ, ಭಾರತದ ಎಲ್ಲ ಭಾಷೆಗಳನ್ನು ಒಗ್ಗೂಡಿಸ್ತಕ್ಕಂತಹ ಶಕ್ತಿ ಯಾವುದು ಅಂತ ಹೇಳಿದರೆ ಸಂಸ್ಕೃತ. ಅದು ಕಾಶ್ಮೀರದ ಭಾಷೆ ಇರ್ಬೋದು, ಬಂಗಾಳದ ಭಾಷೆ ಇರ್ಬೋದು, ದಕ್ಷಿಣದ ತುದಿಯ ಮಲಯಾಳಂ ಅಥವಾ ತಮಿಳು ಭಾಷೆ ಇರ್ಬೋದು, ಇವೆಲ್ಲವನ್ನು ಒಗ್ಗೂಡಿಸ್ತಕ್ಕಂತಹ ಶಕ್ತಿ ಯಾವುದು ಅಂತ ಹೇಳಿದರೆ ಸಂಸ್ಕೃತ. ನನಗೆ ಸುಮಾರು 20-25 ವರ್ಷದ ಹಿಂದೆ ಶಾಂತಿನಿಕೇತನಕ್ಕೆ ಒಂದು ರಾಷ್ಟ್ರಮಟ್ಟದ ವಿಚಾರಗೋಷ್ಠಿಗೆ ಹೋಗಿದ್ದೆ. ಅದು ಹಿಸ್ಟೋರಿಯೋಗ್ರಫಿ ಇನ್ ಇಂಡಿಯನ್ ಲ್ಯಾಂಗ್ವೇಜಸ್ ವಸ್ತು. ನನ್ನ ಪ್ರಬಂಧವನ್ನು ಹಿಸ್ಟೋರಿಯೋಗ್ರಫಿ ಇನ್ ಕನ್ನಡ ಎನ್ನುವುದನ್ನು ಮಂಡಿಸಿದೆ. ಸರಿಯ ಪ್ರಶ್ನೆ ಬೇರೆ. ಕೊನೆಯ ದಿವಸ ಅಲ್ಲಿನ ವ್ಯವಸ್ಥಾಪಕರು ಒಂದು ಒಳ್ಳೆಯ ಭೋಜನಕೂಟವನ್ನು ವ್ಯವಸ್ಥೆ ಮಾಡಿದರು. ಆ ದಿವಸ ಅದರ ಭಾಗವಹಿಸಿದಂತಹ ವ್ಯಕ್ತಿಗಳು ತಮ್ಮ ತಮ್ಮ ಅನುಭವಗಳನ್ನು 2, 3, 4 ನಿಮಿಷದಲ್ಲಿ ಹಂಚ್ಕೋಬೇಕಾಯಿತು. ನಾನು ಆರಂಭದಲ್ಲಿಯೇ ಹೇಳಿದೆ, ನಾನು ಇಂಗ್ಲೀಷ್ನಲ್ಲಿ ಹೇಳಿದೆ, ನಾನು ಕರ್ನಾಟಕದಿಂದ ಬಂದಿದ್ದೇನೆ ಅಂತ ಹೇಳಿ ಒಂದು ಮಾತನ್ನು ಹೇಳಿ, ಆಮೇಲೆ ನನ್ನ ಕನ್ನಡದಲ್ಲಿ ಪೂರ್ತಿ 3 ನಿಮಿಷ ನನ್ನ ಮಾತೃಭಾಷೆ ಕನ್ನಡ, ನೊಬೆಲ್ ಪ್ರಶಸ್ತಿ ವಿಜೇತ ಗೀತಾಂಜಲಿ ಶ್ರೇಷ್ಠ ಕಾವ್ಯಕರ್ತೃ ಬಂಗಾಳ ಪ್ರತಿಷ್ಠಿತ ಕವಿಶ್ರೇಷ್ಠ ರವೀಂದ್ರನಾಥ ಠಾಕೂರ್ ಸ್ಥಾಪಿತ ಶಾಂತಿನಿಕೇತನ ದರ್ಶನ ನನ್ನ ಸುಮಧುರ ಬಾಲ್ಯ ಸ್ವಪ್ನ. ಅಲ್ಲಿ ನನ್ನ ಇತ್ಯಾದಿ 1-2 ಪದಗಳನ್ನು ಬಿಟ್ಟರೆ ಕನ್ನಡವನ್ನು, ಉಳಿದಿದ್ದೆಲ್ಲವೂ ಕೂಡ ಸಂಸ್ಕೃತ. ತಕ್ಷಣ ಇಂಗ್ಲೀಷ್ ಮಾತಕ್ಕೆ ನಿಮಗೆಲ್ಲ ಅರ್ಥವಾಗ್ತದೆ. ಅವರೆಲ್ಲರೂ ಕೂಡ ಪ್ರತಿಯೊಂದು ವಾಕ್ಯಕ್ಕೂ ಕೂಡ ಶಾಧು ಶಾಧು ಅಂತ ಹೇಳಿ ಚಪ್ಪಾಳೆ ತಟ್ಟಿದರು. ಅಂದರೆ ಸಾಧು ಸಾಧು, ಭೇಷ್ ಭೇಷ್ ಅಂತ. ಅಂದರೆ ನಾನು ಕನ್ನಡದಲ್ಲಿ ಮಾತಾಡಿದ್ರು ಕೂಡ ದೂರದ ಬಂಗಾಳದ ಶಾಂತಿನಿಕೇತನದಲ್ಲಿ ಕನ್ನಡದಲ್ಲಿ ಮಾತನಾಡಿದ್ರು ಕೂಡ, ಯಾಕೆಂದರೆ ನನ್ನ ಕನ್ನಡದಲ್ಲಿ ಸಂಪೂರ್ಣವಾಗಿ ಇಂಗ್ಲೀಷ್ ಪದಗಳೇ ಇತ್ತು. ಅಲ್ಲಿ ಇಲ್ಲಿ ನನ್ನ ಅಂತಂದಾಗ ನನ್ನ ತೋರಿಸ್ಕೊಂಡಿದ್ದೆ ನಾನು, ಅವ್ರಿಗೆ ಅರ್ಥವಾಯಿತು. ನನ್ನ ಬಾಲ್ಯ ಅಂದರೆ ಶಾಂತಿನಿಕೇತನವನ್ನು ನೋಡ್ತಕ್ಕಂಥದ್ದು ನನ್ನ ಬಾಲ್ಯದ ಕನಸಾಗಿತ್ತು ಅನ್ನುವ ಅರ್ಥದಲ್ಲಿ. ನಾನು ಈ ದಿವಸ ಆ ಕನಸು ನನಸಾಗಿದೆ ಅಂಥೇಳಿ ಬಾಲ್ಯ ಸ್ವಪ್ನ ಪ್ರಸ್ತುತ ದಿನ ಸಂಪೂರ್ಣ
ಅಂದಾಗ ಅವರಿಗೆ ಭೇಷ್ ಭೇಷ್ ಅಂದರೆ ತುಂಬ ಅಂದರೆ ಅಲ್ಲಿ ಹೋಗಿ ಕನ್ನಡದಲ್ಲಿ ಮಾತನಾಡಿದ್ರು ಕೂಡ ಸಂಸ್ಕೃತ ಪದಗಳೇ ಇದ್ದರಿಂದ ಬಂಗಾಳದ ಜನಗಳಿಗೆ ಅಥವಾ ಕಾಶ್ಮೀರದ ಜನರಿಗೂ ಕೂಡ ಅರ್ಥವಾಗ್ತಾಯಿತ್ತು. ಕಾಶ್ಮೀರದ ಅಲ್ಲಿಯ ಏನು ಪಂಡಿತರಿಗೆ ಅಂದರೆ ಸ್ಥಳೀಯರಿಗೆ ಮುಸ್ಲಿಮರಿಗೆ ಅರ್ಥವಾಗದೆ ಹೋಗ್ಬೋದು. ಮುಂಬೈ ಮರಾಠಿಯವರಿಗೆ ಬಂಗಾಳದವರಿಗೆ ಸರಿಯೇ, ಉತ್ತರ ಪ್ರದೇಶದವರಿಗೆ ಅರ್ಥವಾಗುತ್ತೆ. ಸಂಸ್ಕೃತ ಒಂದು ಇದನ್ನು ಇಂಡೋ ಯುರೋಪಿಯನ್ ಭಾಷೆ ಎಂಬುದಾಗಿ ಕರೀತಾರೆ. ನಾನು ಸಂಸ್ಕೃತ ಮತ್ತು ಕನ್ನಡ ಇವುಗಳ ಪರಸ್ಪರ ಹೊಂದಾಣಿಕೆಯನ್ನು ಪರಸ್ಪರ ಸಾಮರಸ್ಯವನ್ನು ಕುರಿತಲ್ಲಿ ಮಾತನಾಡ್ತಾ ಇದ್ದೀನಿ. ಸಂಸ್ಕೃತ ಇಂಡೋ ಆರ್ಯನ್, ಮರಾಠಿ, ಗುಜರಾತಿ ಇದ್ದ ಹಾಗೆ, ಅಥವಾ ಇಂಡೋ ಯುರೋಪಿಯನ್ ಮರಾಠಿ, ಗುಜರಾತಿ, ಸಂಸ್ಕೃತ ಇದರ ಜೊತೆಯಲ್ಲಿ ಪರ್ಷಿಯನ್, ಗ್ರೀಕ್, ಅರೇಬಿಕ್, ರೋಮನ್, ಇಂಗ್ಲೀಷ್, ಫ್ರೆಂಚ್ ಇವೆಲ್ಲವೂ ಕೂಡ ಇಂಡೋ ಯುರೋಪಿಯನ್ ಭಾಷೆಗಳು. ವಂಶದ ದೃಷ್ಟಿಯಿಂದ ಕನ್ನಡ ಮತ್ತು ಸಂಸ್ಕೃತ ಇವೆರಡು ಭಿನ್ನ ಭಿನ್ನ ವಂಶಗಳಿಗೆ ಸೇರಿದ ಭಾಷೆಗಳು. ಆದರೆ ನಾನು ಹಿಂದೆ ಆಗಲೇ ಹೇಳಿದ ಹಾಗೆ ಎಲ್ಲ ಭಾರತೀಯ ಭಾಷೆಗಳು ಕೂಡ ಸಂಸ್ಕೃತದಿಂದ ಒಗ್ಗೂಡಿವೆ. ಕನ್ನಡವಾಗಲಿ ಕನ್ನಡ ಸಂಸ್ಕೃತ ಮೇಲೆ ಸವಾರಿ ಮಾಡೋ ಪ್ರಶ್ನೆ ಇಲ್ಲವೇ ಇಲ್ಲ. ಸಂಸ್ಕೃತ ಕನ್ನಡದ ಮೇಲೆ ಎಂದೂ ಕೂಡ ಸವಾರಿ ಮಾಡಿಲ್ಲ. ಅಷ್ಟೇ ಅಲ್ಲ, ಇವತ್ತು ಅದು ವಾಸ್ತವ, ಅದೃಷ್ಟವಾದ ಪ್ರಶ್ನೆ ಬೇರೆ. ಒಬ್ಬ ವ್ಯಕ್ತಿ ಮೌಲಿಕವಾದಂಥ ಒಂದು ಲೇಖನವನ್ನು ಪ್ರಕಟಿಸಬೇಕಾದ್ರೆ ಪ್ರಕಟಿಸಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು ಇಂಗ್ಲೀಷ್ನಲ್ಲಿ ಮೌಲಿಕವಾದ ಒಂದು ಲೇಖನ. ಒಬ್ಬ ವಿಜ್ಞಾನಿ ಮೌಲಿಕವಾದಂಥ ಒಂದು ಹೊಸ ಸಂಶೋಧನೆಯನ್ನು ಪ್ರಕಟ ಮಾಡಬೇಕಾದ್ರೆ ಅವನು ಇಂಗ್ಲೀಷ್ಗೆ ಹೋಗ್ತಾನೆ. ಜನಪ್ರಿಯ ಲೇಖನವನ್ನು ಕನ್ನಡದಲ್ಲಿ ಬರೀಬಹುದು. ಇನ್ನೂ ಅವನೊಬ್ಬ ಬಹಳ ಒಂದು ಒಳ್ಳೆಯ ಪ್ರಬಂಧವನ್ನು, ಮೌಲಿಕ ಹೊಸ ವಿಷಯ ಇರ್ತಕ್ಕಂಥ ಪ್ರಬಂಧವನ್ನು, ಯಾಕೆಂದರೆ ಅದು ಇಂಗ್ಲೀಷ್ನಲ್ಲಿ ಬರೆದರೆ ಇಡೀ ಭಾರತದಲ್ಲಿ ಭಾರತದ ಆಚೆಗೂ ಕೂಡ ಹೋಗ್ತದೆ. ಹಾಗೆ ಒಂದು ಕಾಲದಲ್ಲಿ ಭಾರತದಲ್ಲಿ ಅನೇಕ ಭಾಷೆಗಳಿದ್ದರೂ ಕೂಡ ಸಂಸ್ಕೃತದಲ್ಲಿ ಬರೆದಂಥ ಒಂದು ಕೃತಿ ಕರ್ನಾಟಕದ ಒಬ್ಬ ವ್ಯಕ್ತಿ ಸಂಸ್ಕೃತದಲ್ಲಿ ಬರೆದರೆ, ಕನ್ನಡದಲ್ಲಿ ಬರೆದರೆ ಅದು ಹೋಗ್ತಾ ಇಲ್ಲ, ಪಂಪ ಭಾರತವೋ ಅಥವಾ ವಚನಗಳು ಅಲ್ಲಿಗೆ ಹೋಗ್ತಾ ಇರಲಿಲ್ಲ ಉತ್ತರ ಭಾರತಕ್ಕೆ. ಆದರೆ ಸಂಸ್ಕೃತದಲ್ಲಿ ಬರೆದರೆ ಅವು ಅಲ್ಲಿಗೂ ಕೂಡ ಹೋಗ್ತಾಯಿದ್ವು, ಹೋಗಿ ಮುಟ್ತಾಯಿದ್ವು. ಉದಾಹರಣೆಗೆ 6ನೇ ವಿಕ್ರಮಾದಿತ್ಯನ ಕಾಲದ ಸೋಮೇಶ್ವರ, 3ನೇ ಸೋಮೇಶ್ವರ ಅಭಿಲಷಿತಾರ್ಥ ಚಿಂತಾಮಣಿ ಎನ್ನುವ ಕೃತಿಯನ್ನು ಬರೆದ, ಅಥವಾ ಮಾನಸೋಲ್ಲಾಸ, ಒಂದು ಬಗೆಯ ವಿಶ್ವಕೋಶ ಇದ್ದ ಹಾಗೆ. ಆ ಕಾಲದ ಒಂದು ವಿಶ್ವಕೋಶ ಅದು ಭಾರತಾದ್ಯಂತ ಹೋಯಿತು. ಅವನ ಕಾಲದ 6ನೇ ವಿಕ್ರಮಾದಿತ್ಯನ ಕಾಲದ ಅಭಿಲಷಿತಾರ್ಥ ಚಿಂತಾಮಣಿಯನ್ನು ಜಗದಾಚಾರ್ಯ ಕೃತಿ ಎಂಬುದಾಗಿ ಕರೆಯಲಾಗಿದೆ. ಜಗದಾಚಾರ್ಯ ಕೃತಿ, ಅದು ಸಂಸ್ಕೃತ ಜಗದಾಚಾರ್ಯ ಕೃತಿ ಅದು. ಹಾಗೆಯೇ ಆ ಕಾಲದ 6ನೇ ವಿಕ್ರಮಾದಿತ್ಯನ ಕಾಲದ ವಿಜ್ಞಾನೇಶ್ವರ ಯಾಜ್ಞವಲ್ಕ ಸ್ಮೃತಿಗೆ ಬರೆದಂಥ ಮಿತಾಕ್ಷರ ಎನ್ನುವ ಒಂದು ಸಂಸ್ಕೃತ ವ್ಯಾಖ್ಯಾನ ಎಷ್ಟು ಮಟ್ಟಿಗೆ ಭಾರತ ವ್ಯಾಪಿಯಾಗಿ ಹಬ್ಬಿತು ಅಂತ ಹೇಳಿದರೆ, ಆಧುನಿಕ ಪೂರ್ವ ಭಾರತದ, ಇಡೀ ಭಾರತದ ಒಂದು ರೀತಿಯ ಕಾನೂನು ಗ್ರಂಥ ಅದು ಆಗಿತ್ತು. ಬಂಗಾಳವನ್ನು ಹೊರತುಪಡಿಸಿ ಬಂಗಾಳದಲ್ಲಿ ಜೀಮೂತ ವಾಹನ ಬರೆದಂಥ ದಾಯಭಾಗ ಅಲ್ಲಿಯ ಕಾನೂನು ಗ್ರಂಥವಾಗಿತ್ತು. ಆದರೆ ಆಧುನಿಕ ಪೂರ್ವ ಭಾರತದಲ್ಲಿ ಬಂಗಾಳವನ್ನು ಹೊರತುಪಡಿಸಿ ಇಡೀ ಭಾರತದಲ್ಲಿ ಕಾನೂನು ಗ್ರಂಥ ಯಾವುದು ಅಂತ ಹೇಳಿದರೆ ವಿಜ್ಞಾನೇಶ್ವರ ಯಾಜ್ಞವಲ್ಕ ಸ್ಮೃತಿಗೆ ಬರೆದ ಮಿತಾಕ್ಷರ ಎನ್ನುವ ವ್ಯಾಖ್ಯಾನ. ಯಾಕೆ ಹೀಗೆ ಭಾರತಾದ್ಯಂತದ್ದು ಸಾಧ್ಯವಾಯಿತು ಅಂತ ಹೇಳಿದರೆ ಅದು ಸಂಸ್ಕೃತದಲ್ಲಿ ಇದ್ದದ್ರಿಂದ, ಕನ್ನಡದಲ್ಲಿ ಇದ್ದರಿಂದ ಆಗ್ತಾ ಇರಲಿಲ್ಲ. ಇದು ಗಮನಿಸಬೇಕಾದಂಥ ಒಂದು ಸಂಗತಿ. ಮುಂದೆ ಸಂಸ್ಕೃತದಿಂದ ಕನ್ನಡ ಎಷ್ಟು ಮಟ್ಟಿಗೆ ಶ್ರೀಮಂತಗೊಂಡಿದೆ ಅನ್ನೋದನ್ನು ಕುರಿತು ನಾನು ಹೆಚ್ಚು ಮಾತುಗಳನ್ನ ಆಡ್ತೇನೆ. ಕನ್ನಡ ಮತ್ತು ಸಂಸ್ಕೃತ ಇವು ಏಕಪಕ್ಷೀಯ ಭಾಷೆಗಳು ಅಲ್ಲ, ದ್ವಿಪಕ್ಷೀಯ ಭಾಷೆಗಳಿದ್ದ ಹಾಗೆ. ಅಂದರೆ ವಿರೋಧಿ ಅಂತಲ್ಲ. ಕನ್ನಡ ಸಂಸ್ಕೃತದಿಂದ ಹೇಗೆ ಪದಗಳನ್ನು ಸ್ವೀಕರಿಸಿದೆ, ಸಂಸ್ಕೃತಕ್ಕೂ ಕೂಡ ದ್ರಾವಿಡದಿಂದ ಅಥವಾ ಕನ್ನಡದಿಂದ ಪದಗಳನ್ನು ಸ್ವೀಕರಿಸಿದೆ. ನಾನು ಆಗಲೇ ಹೇಳಿದ ಹಾಗೆ ನೀರ ಸಂಸ್ಕೃತ ಕನ್ನಡದ ಹೋಗಿರುತ್ತದೆ, ದ್ರಾವಿಡದಿಂದ ಅಥವಾ ಕನ್ನಡದಿಂದ. ಮೀನ, ಕ್ರಕಚ ನಮ್ಮ ಗರಗಸ ಇದ್ದ ಹಾಗೆ ಕ್ರಕಚ ಅದು. ಅರ್ಕ ನಮ್ಮ ಎರ್ಕ ಅಥವಾ ಎಕ್ಕ ಅಲ್ಲಿ ಹೋಗಿ ಅರ್ಕ ಆಗಿದೆ. ಕುಟಿಲ, ಕಠಿಣ, ಅನಲ, ಚೂಡ ತಲೆಯ ತುದಿ. ಪಲ್ಲಿ ನಮ್ಮ ಪಲ್ಲಿ ಅಥವಾ ಹಲ್ಲಿ.
ಇವೆಲ್ಲವೂ ಕೂಡ ದ್ರಾವಿಡದಿಂದ ಸಂಸ್ಕೃತಕ್ಕೆ ಹೋಗ್ತಾ ಪದಗಳು. ಅದು ಅಂದರೆ ಸಂಸ್ಕೃತ ದ್ರಾವಿಡದಿಂದಲೂ ಕೂಡ ಸ್ವೀಕರಿಸ್ತಕ್ಕೆ ಅಂತ ಹೇಳಿ ಸಂಸ್ಕೃತ ಅದು ಒಂದು ರೀತಿಯಿಂದ ತಾನು ಬೇರೆ ಇಟ್ಕೊಂಡಿದ್ದಲ್ಲ, ಅಲ್ಲಿಂದಲೂ ಕೂಡ ಸ್ವೀಕಾರ ಮಾಡಿದೆ. ಆದರೆ ಹೆಚ್ಚಾಗಿ ಸ್ವೀಕಾರ ಮಾಡಿರ್ತಕ್ಕಂಥದ್ದು ಕನ್ನಡದಂತಹ ಭಾರತೀಯ ಭಾಷೆಗಳಿಂದ. ಸಂಸ್ಕೃತ ಪದಗಳು ಕನ್ನಡವನ್ನು ಪ್ರವೇಶ ಮಾಡಿವೆ, ಕನ್ನಡ ಸ್ವೀಕರಿಸಿದೆ. ಕನ್ನಡಕ್ಕೆ ತಮಿಳಿಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ತಮಿಳನ್ನು ಇಂಗ್ಲೀಷ್ನಲ್ಲಿ ಬಿಲ್ಡಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಅಂದರೆ ಬೇರೆ ಭಾಷೆಗಳಿಂದ ಪದಗಳನ್ನು ತೆಗೆದುಕೊಂಡು ಅಥವಾ ಅಭಿಪ್ರಾಯ ತೆಗೆದುಕೊಂಡು ತನ್ನ ಭಾಷೆಯಲ್ಲಿ ವ್ಯಕ್ತ ಮಾಡುವಂಥದ್ದು. ಆದರೆ ಕನ್ನಡ ಬಾರೋಯಿಂಗ್ ಲ್ಯಾಂಗ್ವೇಜ್, ಇದು ತೆಲುಗು ಇದ್ದಾಗ ಅದು ಬೇರೆಯವರಿಂದ ಪದಗಳನ್ನು ಸ್ವೀಕರಿಸ್ತದೆ, ಸ್ವಲ್ಪ ಮಾರ್ಪಾಟನ್ನು ಮಾಡಿಕೊಳ್ಬಹುದು. ಹೀಗೆ ಸಂಸ್ಕೃತದಿಂದ ಸಾವಿರಾರು ಪದಗಳನ್ನು ಕನ್ನಡ ಸ್ವೀಕಾರ ಮಾಡಿದೆ. ಸಾಕಷ್ಟು ಪದಗಳನ್ನು, ಸಂಸ್ಕೃತ ಪದಗಳನ್ನು ಕನ್ನಡ ಸಾಕಷ್ಟು ಸ್ವೀಕಾರ ಮಾಡಿದೆ. ಅವುಗಳನ್ನು ನಾನು ಪಟ್ಟಿ ಮಾಡಬೇಕಾಗಿಲ್ಲ. ಉದಾಹರಣೆಗೆ ದೇವ, ದಿನ, ಸೂರ್ಯ, ಪುಸ್ತಕ, ವಿದ್ಯೆ, ಕಾಲ ಇತ್ಯಾದಿ ಬೇಕಾದಷ್ಟು ಪದ. ಅವು ಬರೀ ವಿದ್ವಾಂಸರು ಬಳಸ್ತಕ್ಕಂಥ ಮಾತ್ರವೇ ಅಲ್ಲ, ಸಾಮಾನ್ಯ ಜನರು ಕೂಡ ಬಳಸ್ತಕ್ಕಂಥ ಅನೇಕ ಪದಗಳು. ಸೂರ್ಯ, ಈಗ ನೇಸರ್ ಅಂದರೆ ಹಳ್ಳಿ ಜನರಿಗೂ ಕೂಡ ಅರ್ಥವಾಗೋದಿಲ್ಲ, ಸೂರ್ಯ ಅಂದರೆ ಅರ್ಥವಾಗುತ್ತೆ. ಹಾಗೆ ಅದು ಏನು ಬೈಗು ಅಂದರೆ ಎಷ್ಟೋ ಜನಕ್ಕೆ ಅರ್ಥವಾಗೋದಿಲ್ಲ, ಸಂಜೆ ಸಂಧ್ಯಾದ ತದ್ಭವ ಅರ್ಥವಾಗುತ್ತೆ. ಅದರಿಂದ ಸಂಸ್ಕೃತದಿಂದ ಕನ್ನಡ ಅನೇಕ ಪದಗಳನ್ನು ಹೆಚ್ಚಾಗಿ ಸಾಮಾನ್ಯವಾಗಿ ದೈನಂದಿನ ಬಳಕೆಯ ಪದಗಳನ್ನು ಬಳಸಿದೆ. ಕೆಲವು ಸಾರಿ ಯಾವುದನ್ನು ಸಾಂಸ್ಕೃತಿಕ ಪದಗಳು ಅಂತ ಹೇಳ್ತೇವೆ, ಆ ಸಾಂಸ್ಕೃತಿಕ ಪದಗಳನ್ನು ಕೂಡ ಸಾಕಷ್ಟು ಬಳಸಿದೆ. ಎಷ್ಟೋ ಪದಗಳು, ಸಂಸ್ಕೃತ ಪದಗಳು ಅಲ್ಲಿಂದ ಬಂದು ಕನ್ನಡಕ್ಕೆ ಬಂದು ಆ ಸಂಸ್ಕೃತ ಪದ ಹಾಗೆಯೇ ಮೂಲಾರ್ಥವನ್ನು ಉಳಿಸ್ಕೊಂಡಿದ್ರೆ ಅದರ ತದ್ಭವ ಇಲ್ಲಿ ಸ್ವಲ್ಪ ಬೇರೆ ಅರ್ಥವನ್ನು ಪಡ್ಕೊಂಡಿದೆ. ದೇವ ಅನ್ನುವುದು ನಮ್ಮಲ್ಲಿ ದೆವ್ವ ಆಗುತ್ತೆ. ದೆವ್ವ ಸಂಸ್ಕೃತದ ದೇವ ಪದದ ತದ್ಭವ. ನಾನು ಅರ್ಥ ಹೇಳಬೇಕಾಗಿಲ್ಲ, ದೇವ ಮತ್ತು ದೆವ್ವ. ನಮ್ಮಲ್ಲಿ ದುರ್ಗ ಆಗಿಬಿಟ್ಟಿದೆ, ದುರ್ಗಾಂಬಿಕಾ ದುಗ್ಗವ್ವೆ, ದುಗ್ಗವ್ವ. ನಮ್ಮ ದಾವಣಗೆರೆಯಲ್ಲಿ ಒಂದು ದೇವತೆ ಇದ್ದಾಳೆ, ಅವಳನ್ನು ನಾವು ದುಗ್ಗವ್ವ ಅಂತ ಹಳ್ಳಿ ಜನ ಆಗ ದುಗ್ಗವ್ವ ಅಂತ ಕರೆಯೋರು. ದುಗ್ಗವ್ವನ ಜಾತ್ರೆ ಹೋಗೋಣ, ನಾವು ದುಗ್ಗವ್ವನ ಗುಡಿ ನೋಡ್ಕೊಂಬರೋಣ, ದುಗ್ಗವ್ವನ ಜಾತ್ರೆ ಅಂಥೇಳಿ ನಾವೆಲ್ಲ ಹೋಗ್ತಾ ಇದ್ವಿ ಅಲ್ಲಿಗೆ. ಈಗ ಆ ದೇವಸ್ಥಾನದ ಹೆಸರನ್ನ ದುರ್ಗಾಂಬಿಕಾ ಅಂಥೇಳಿ, ಅದೇ ದುಗ್ಗವ್ವ, ದುರ್ಗಾದ ತದ್ಭವ. ಆದರೆ ದುಗ್ಗ ಅಂದರೆ ಯಾವುದೊಂದು ಕಡಿಮೆ ಇದ್ದ ಹಾಗೆ, ದುರ್ಗ ಅಂದರೆ ಶ್ರೇಷ್ಠ ಅನ್ನುವ ಭಾವನೆ ಇದೆ. ಬಹಳ ಮುಖ್ಯವಾದಂಥ ಗಮನಿಸಿ, ಈಗ ಯಾತ್ರಾ ಸಂಸ್ಕೃತ, ಅದೇ ನಮ್ಮಲ್ಲಿ ಜಾತ್ರೆ. ಕಾಶಿಗೆ ಯಾತ್ರೆ ಹೋಗ್ತೀವಿ, ಆದರೆ ಇಲ್ಲೇ ದೊಡ್ಡ ಬಸಪ್ಪನ ಗುಡಿ ಅಥವಾ ಏನು ಯಾವುದು ಹೇಳ್ತಾರೆ, ಕಡಲೆಕಾಯಿ ಪರಿಸೆ ಎಲ್ಲಿ ನಡೆಯೋ ಜಾತ್ರೆ ನಮ್ಮ ಮನೆ ಊರ ಹತ್ರ ಸೂಳೆಕೆರೆ ಜಾತ್ರೆಗೆ ಹೋಗ್ತಾಯಿದ್ವಿ. ಅಲ್ಲಿಯೂ ಕೂಡ ದೇವರಿರ್ತಾನೆ, ಹೋದರೆ ಸಂತೋಷ. ಆದರೆ ಅದು ಒಂದು ರೀತಿಯ ಜಾತ್ರೆ, ಜನಗಳಿಗೆ ಮನರಂಜನೆ ಕೊಡ್ತಕ್ಕಂಥದ್ದು. ಯಾತ್ರಾ ಪವಿತ್ರ, ಶ್ರದ್ಧೆಯಿಂದ ಮಾಡಬೇಕಾದ್ದು. ಸಂಸ್ಕೃತ ಹೆಚ್ಚು, ನಾನು ಆಗಲೇ ಹೇಳಿದ ಹಾಗೆ, ಸ್ವಲ್ಪ ಹೆಚ್ಚು ಪವಿತ್ರವಾದ ಭಾವನೆಗಳನ್ನು, ಉದಾತ್ತವಾದ ಭಾವನೆಗಳನ್ನು, ಮೇಲ್ಮಟ್ಟದ ಭಾವನೆಗಳು ಹೇಳ್ತಕ್ಕಂಥದ್ದು. ಆದರೆ ದೈನಂದಿನ ವ್ಯಾವಹಾರಿಕ ಸಂಬಂಧಗಳಿದೆಯಲ್ಲ, ಆ ಸಂಬಂಧಗಳನ್ನು ಏನು ಮಾಡಿದ್ರೂ ಕೂಡ ಸಂಸ್ಕೃತ ಪದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಾತಾ, ಪಿತೃ, ನಮ್ಮಪ್ಪ, ನಮ್ಮವ್ವ, ಅಪ್ಪ ಅವ್ವ ಇವುಗಳ ಈ ಪದಗಳಿರ್ತಕ್ಕಂಥದ್ದು ಆತ್ಮೀಯತೆ. ಅಪ್ಪ ಅವ್ವ, ಪಿತೃ
ಮಾತಾ ಪದಗಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅವು ನಮ್ಮಿಂದ ದೂರ ಅದು, ಅಂದರೆ ಒಂದು ರೀತಿ ನಮ್ಮಿಂದ ಸ್ವಲ್ಪ ದೂರ ಇರುವಂಥದ್ದು. ದೇವಸ್ಥಾನದ ಗರ್ಭಗುಡಿ ಹೊಳೆಯತಕ್ಕಂಥ ದೇವರಿದ್ದ ಹಾಗೆ ಸ್ವಲ್ಪ ನಮ್ಮಿಂದ ದೂರ ಅದು, ಪವಿತ್ರ ಅದು. ಆದರೆ ಇಲ್ಲಿ ಮಾತಾ ಪಿತೃ. ಆದರೆ ನಾವು ಹಿಂದೆ ಚಿಕ್ಕವರಾಗಿದ್ದಾಗ ಊರಿನಲ್ಲಿ ನಮ್ಮ ಅಯ್ಯನಿಗೆ ಅಯ್ಯ ಅಂತ ಕರಿತಾ ಇದ್ವಿ ನಾವು ತಂದೆನ. ಕೆಲವು ನಮ್ಮ ಹಳ್ಳಿ ಜನ ಅಪ್ಪ ಅಂತ ಕರೆದ್ರೆ ನಾವು ಅಯ್ಯ ಅಂದರೆ ಆರ್ಯಾದ ತದ್ಭವ ಇರಲಿ, ಅಯ್ಯ ಅಂತ ಕರಿತಾ ಇದ್ವಿ. ಅಯ್ಯನಿಗೆ ನಾನು ಒಂದು ಪತ್ರ ಬರಬೇಕು. ಯಾತಕ್ಕೆ? ಈಗ ನಾನು ಒಂದಿಷ್ಟು ದುಡ್ಡು ಬೇಕಾಗಿದೆ, ಹಣ ಕಳಿಸ್ಕೊಡಿ, ಒಂದು 20 ರೂಪಾಯಿ ಹಣ ಕಳಿಸ್ಕೊಡಿ, 10 ರೂಪಾಯಿ ಹಣ ಕಳಿಸ್ಕೊಡಿ ಅಂತ ಬರೀಬೇಕು ನನಗೆ. ಅದಕ್ಕೆ ನಾನು ಬರಿತಾಯಿದ್ದು ಸಂಸ್ಕೃತದಲ್ಲಿ ಆರಂಭ ಅದು. ಪರಮ ಪೂಜ್ಯರಾದ ತೀರ್ಥರೂಪ ಸಮಾನರಾದ ನನ್ನ ತಂದೆ ಶ್ರೀ ಕೊಟ್ಟೂರಯ್ಯನವರ ಪಾದ ಪದ್ಮಗಳಿಗೆ ಬಾಲಕ ಚಿದಾನಂದ ಮೂರ್ತಿಯ ಶಿರಸಾಷ್ಟಾಂಗ ನಮಸ್ಕಾರಗಳು. ಇದು ನನಗೆ ತಕ್ಷಣ ಭಾಳ ಚೆನ್ನಾಗಿ ಹೈಸ್ಕೂಲ್ ವಿದ್ಯಾರ್ಥಿಯಾಗಿ ನನ್ನ ತಂದೆಗೆ ಅಂದರೆ ಅಯ್ಯನಿಗೆ ಬರಿತಾ ಇದ್ದಂಥ ಪತ್ರ. ನಾನು ತಾವು ಆರೋಗ್ಯವೆಂದು ನಂಬಿದ್ದೇನೆ. ಪೂಜ್ಯ ಮಾತೃಶ್ರೀಯವರು ಹೇಗಿದ್ದಾರೆ ದಯವಿಟ್ಟು ತಿಳಿಸಿ ಅಂಥೇಳಿ ನನಗೀಗ 20 ರೂಪಾಯಿ ಬೇಕಾಗಿದೆ. 20 ರೂಪಾಯಿನ ತಕ್ಷಣ ಮನಿ ಆರ್ಡರ್ ಮಾಡಿದ್ದೀನಿ. ಅಂದರೆ ಇದು ಫಾರ್ಮಲ್ ಅಂತ ಕರಿತೇವೆ. ಫಾರ್ಮಲ್ ಆದಂತಹ ಭಾಷೆನ ಬಳಸಬೇಕಾದ್ರೆ ನಾವು ಹೀಗೆ ಈಗ ಮನೆ ಹೊಸ ಮನೆಗೆ ಹೋಗ್ತಾ ಇದ್ದೀವಿ, ಹೊಸ ಮನೆಗೆ ಹೋಗೋ ಕಾರ್ಯಕ್ರಮ ಇದೆ, ನೀವು ಬರಬೇಕು ಅಲ್ಲ. ಆಹ್ವಾನ ಪತ್ರದಲ್ಲಿ ನೂತನ ಗೃಹ ಪ್ರವೇಶಕ್ಕೆ ಸ್ವಾಗತ, ನಿಮ್ಮನ್ನು ನೂತನ ಗೃಹ ಪ್ರವೇಶ ಅಂತ ಬರೀತೀವಿ. ನೂತನ ಗೃಹ ಪ್ರವೇಶ, ನೂತನ ಗೃಹ, ಹೊಸ ಮನೆ ಅಲ್ಲ ಅದು, ಹೊಸ ಮನೆ ನಿಜ ಅದು, ನೂತನ ಗೃಹ ಪ್ರವೇಶ ಅಂತ ಬರೀತೇವೆ. ಇದು ಸಂಸ್ಕೃತದ ಒಂದು ವಿಶೇಷಣ. ಈಗ ನೋಡಿ, ಆಮಂತ್ರಣ ಅದೇ ಔತಣ, ಆಮಂತ್ರಣ ಔತಣ. ಸ್ಮಶಾನ ಮಸಣ, ಸ್ಮಶಾನ ಇನ್ನು ಸ್ವಲ್ಪ ಹೆಚ್ಚು, ಮಸಣ ಇದು. ಹಾಗೆಯೇ ಗಂಗಾ ಜಲ, ಗಂಗೆದು ಗಂಗಾ ನದಿಯ ನೀರಲ್ಲ ಅದು ನಮಗೆ ಜಲ, ಆದರೆ ಹಳ್ಳದ ನೀರು. ಗಂಗಾ ಜಲ, ಹಳ್ಳದ ನೀರು. ಯಕ್ಕಡ ಚಪ್ಪಲಿ, ಪಾದರಕ್ಷೆ ಸ್ವಲ್ಪ ನಮಗೆ ಹೆಚ್ಚಿನ ಮಟ್ಟದ್ದು, ಯಕ್ಕಡ ಸಾಮಾನ್ಯ ಮಟ್ಟದ್ದು. ನಾನು ಹಾಕ್ಕೊಂಡದ್ದು ಯಕ್ಕಡ ಚಪ್ಪಲಿ ಹಾಕ್ಕೊಂಡಿದ್ದೀನಿ ಅಥವಾ ಯಕ್ಕಡ ಹಾಕ್ಕೊಂಡಿದ್ದೀನಿ. ಆದರೆ ಏನಾದರೂ ಜಗಳಗಳಾದಾಗ ನೋಡು, ನಾನು ವಾಮ ಪಾದರಕ್ಷ ಪ್ರಹಾರ ಮಾಡುತ್ತೇನೆ, ವಾಮ ಪಾದರಕ್ಷ ಪ್ರಹಾರ ಮಾಡುತ್ತೇನೆ. ನೋಡು, ಎಡಗೈ ಯಕ್ಕಡ ತಗೊಂಡು ಬಡಿತೀನಿ. ಅದರ ಶಕ್ತಿ ಅವನು ನಾನು ವಾಮಪಾದರಕ್ಷ ಪ್ರಹಾರ ಮಾಡುತ್ತೇನೆ ಅಂದಾಗ ಸದ್ಯ ಮಾಡೋದು ಭಾಳ ಸಂತೋಷ ಅಂತೇಳಿ ಅವನು ಏನೋ ಅವನಿಗೆ ಅರ್ಥವಾಗೋದು ಎಷ್ಟೋ ಸರಿ, ಏನೋ ಇದನ್ನೇನೋ ಒಳ್ಳೆಯದು ಆಯ್ತಪ್ಪ ಭಾಳ ಸಂತೋಷ ಮಾಡು, ಅದೇ ಮಾಡು ಅಂದರೆ ಏನೋ ತಿಂಡಿ ಏನೋ ಕೊಡ್ತಾನೆ, ಏನೋ ದುಡ್ಡು ಕೊಡ್ತಾನೆ ಏನೋ ಅರ್ಥದಲ್ಲಿ. ವಿಭೂತಿ ಇವತ್ತಿ, ನಮ್ಮ ಕಡೆ ಇವತ್ತಿ ಧರಿಸ್ಕೋ, ಆದರೆ ವಿಭೂತಿ ಹೆಚ್ಚು ಪವಿತ್ರ. ಪರಿಷತ್ ಪರ್ಸೆ, ಕಡಲೆಕಾಯಿ ಪರ್ಸೆ, ಪರಿಷತ್ತಿನ ತದ್ಭವ ಪರ್ಸೆ. ಅನೇಕ ಹೆಸರುಗಳಿವೆಯಲ್ಲ, ಕನ್ನಡದ ಹೆಸರುಗಳು ಸಂಸ್ಕೃತೀಕರಣಗೊಂಡಿವೆ. ಬಹಳ ಒಳ್ಳೆಯ ಉದಾಹರಣೆ ನಿಮಗೆ ಕೊಡ್ತೇನೆ ನಾನು. ಇಲ್ಲಿ ಬೆಂಗಳೂರು ದಾಟ್ತಿದ್ದ ಹಾಗೆ ಅಲ್ಲ, ಒಂದು ಕಾಲದಲ್ಲಿ ಬೆಂಗಳೂರನ್ನ ದಾಟ್ತಿದ್ದ ಹಾಗೆಯೇ ದೀಪಾಂಜಲಿ ನಗರ ಸಿಗೋದು. ಈಗ ಅದು ಬೆಳ್ಕೊಂಡು ಹೋಗಿಬಿಟ್ಟಿದೆ. ಒಂದು ಕಾಲಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲಕ್ಕೆ ಆ ಹಳ್ಳಿಗೆ ದೀವಟ್ರಾಮನ ಹಳ್ಳಿ ಅಂತ ಕರೀತಾಯಿದ್ರು. ಯಾಕೆಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮೈಸೂರಿನಿಂದ ಬೆಂಗಳೂರಿಗೆ ಬಂದರೆ ಅಲ್ಲ, ದಯಮಾಡಿಸಿದ್ರೆ ವಿಜಯಂಗೈದ್ರೆ ಅವರು ವಿಜಯಂಗೈದ್ರೆ ಈ ರಾಮ ಅನ್ನೋನು ಅಲ್ಲಿ ಅವ್ರು ಬರೋದನ್ನೇ ಕಾತ್ಕೊಂಡಿದ್ದು ಅವನಿಗೆ ದೀವಟಿಗೆ ಸಲಾಂ ಮಾಡೋಣಂತೆ. ಅವರಿಗೆ ದೀವಟಿಗೆ ಸಲಾಂ. ಅವರು ಇವನ ಆ ಶೈಲಿ, ಕಲಾತ್ಮಕತೆ ಇವುಗಳನ್ನು ನೋಡಿಕೊಂಡು ಅವನ ಹೆಸರು ರಾಮ ಅಂತ ಗೊತ್ತಾಯ್ತು ಅವನಿಗೆ ಅಲ್ಲೇ ಒಂದಷ್ಟು ಜಮೀನು ಕೊಟ್ಟರು, ಅಲ್ಲೇ ಮನೆ ಕಟ್ಕೊಂಡ. ಆ ಮನೆ ಸುತ್ತಮುತ್ತ ಬೇರೆ ಬೇರೆ ಮನೆ ಕಟ್ಕೊಂಡ್ರು ಕೂಡ. ಅದು ದೀವಟಿಗೆ ರಾಮನ ಹಳ್ಳಿ. ಅದೇ ದೀವಟಿಗೆ ರಾಮನ ಹಳ್ಳಿ, ಅದು ದೀವಟ್ರಾಮನ ಹಳ್ಳಿ.
ಇವತ್ತಿಗೂ ಕೂಡ ಹಳೆ ಅಲ್ಲಿಯ 85-90 ವರ್ಷದ ಮಕ್ಕಳು ವ್ಯಕ್ತಿಗಳನ್ನ ಕೇಳಿದರೆ ಅದನ್ನು ಅವ್ರು ಹೇಳ್ತಾರೆ ದೀವಟರಾಮನಹಳ್ಳಿ 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 ಅಂತ, ಅಂದರೆ ದೀವಟಿಗೆ ರಾಮನ ಹಳ್ಳಿ. ಮುಂದೆ ಬೆಂಗಳೂರು ನಾಗರಿಕತೆ ಸಂಸ್ಕೃತಿ ಅಲ್ಲ, ಬೆಂಗಳೂರಿನದು ಸಂಸ್ಕೃತಿ ಅಲ್ಲ, ನಾಗರಿಕತೆ. ನನ್ನ ಹಳ್ಳಿಗೆ ಅದು ಸಂಸ್ಕೃತಿ, ನಾಗರಿಕತೆ ಅಲ್ಲ. ನಾನು ಅವೆರಡಕ್ಕೂ ವ್ಯತ್ಯಾಸ ಮಾಡ್ತೇನೆ. ನಾನು ಹಳ್ಳಿಗೆ ನಾಗರಿಕತೆ ಮತ್ತು ಸಂಸ್ಕೃತಿಗೆ ಅವೆರಡು ಸಂಸ್ಕೃತಿ ಪದ ಬೇರೆ. ಇದು ನಾಗರಿಕತೆ. ಬೆಂಗಳೂರಿನ ನಾಗರಿಕತೆ ವಿಸ್ತಾರವಾದಂತೆ ಅಲ್ಲಿ ಹೋಗಿ ವಿದ್ಯಾವಂತರು ಸೇರಿಕೊಂಡ್ರು. ಆ ದೀವಟರಾಮನ ಹಳ್ಳಿನ ದೀಪಾಂಜಲಿ ನಗರ ಅಂತ ಮಾಡಿದರು. ದೀವಟಿಗೆ ಪದದಲ್ಲಿ ಕೂಡ ದೀಪ ಉಂಟು. ನಮ್ಮ ಠಾಕೂರರ ಗೀತಾಂಜಲಿ ಅದರ ಸಾಮ್ಯದ ಮೇಲೆ ಅದಕ್ಕೆ ದೀಪಾಂಜಲಿ ನಗರ ಎಂಬುದಾಗಿ ಹೆಸರಿಟ್ಟರು. ಬಸವಣ್ಣನವರಿಂದ ಪ್ರಸಿದ್ಧವಾಗಿರ್ತಕ್ಕಂಥ ಕಲ್ಯಾಣ ಮಂಗಳ ಬಹಳ ಒಳ್ಳೆಯ ಹೆಸರು. ವಚನಕಾರರಿದ್ದರು, ಚಾಲುಕ್ಯರು ಅಲ್ಲಿಂದ ರಾಜ್ಯಭಾರ ಮಾಡಿದರು. ಕಲ್ಯಾಣ ಬಹಳ ಒಳ್ಳೆಯ ಹೆಸರು. ಆದರೆ ಆ ನಗರದ ಮೂಲ ಹೆಸರು ಕಲ್ಲಿಹಾಳ್. ಹಾಳ್ ಅಂತಂದರೆ ವಾಸಿಸಲು ಯೋಗ್ಯವಾದ ನಿರ್ಜನ ಪ್ರದೇಶ, ಒಂದು ನಿರ್ಜನ ಪ್ರದೇಶ. ಪಾಳ್, ಸಂಸ್ಕೃತದಲ್ಲಿ ಪಾಳ್ ಅಂದರೆ ಹಾಳಾದ ಅಂತ. ಪಾಳ್ ಅಂದರೆ ವಾಸಕ್ಕೆ ಯೋಗ್ಯವಾದ ನಿಜ. ಇವತ್ತು ಕೂಡ ಶಿಶುವಿನ ಹಾಳು, ಬೂದಿ ಹಾಳು ಅಂದರೆ ಅಲ್ಲಿ ಹಾಳು ಅಂದರೆ ಅಲ್ಲಿಂದ ಅದು ವಾಸಕ್ಕೆ ಅರ್ಹವಾಗಿದ್ದ ಪ್ರದೇಶ. ಅಲ್ಲಿ ಮನೆ ಕಟ್ಕೊಂಡ ಮೇಲೆ ಅದಕ್ಕೊಂದು ಹೆಸರು ಕೊಟ್ಟರು, ಅದೇ ಹಾಳು, ಶಿಶುವಿನ ಹಾಳು, ಬೂದಿ ಹಾಳು. ಹಾಗೆಯೇ ಕಲಿಹಾಳು ಅಂದರೆ ನೀವು ಕಲ್ಯಾಣ ಬಸವ ಕಲ್ಯಾಣ ಅಂತ ಅಥವಾ ಬಸವ ಇತ್ತೀಚೆಗೆ ಸೇರಿಸಿದರು. ಅಲ್ಲಿಂದ ನೀವು ಅಲ್ಲಿರ್ತಕ್ಕಂಥ ಗುಡ್ಡದ ಕಡೆಗೆ ಅಲ್ಲಿ ಕೋಟೆ ಇದೆ, ಅದರ ಕಡೆಗೆ ನೀವು ಹೋದ ದಾರಿ ಉದ್ದಕ್ಕೂ ಕೂಡ ನೀವು ಕಲ್ಲುಗಳನ್ನು ಕಾಣ್ತೀರಿ, ಬಂಡೆಗಳನ್ನು, ಸಾಕಷ್ಟು ಸಾವಿರಾರು ಬಂಡೆಗಳಿವೆ. ಅದು ಕಲ್ಲಿಹಾಳು. ಅದು ಮುಂದೆ ಜನಗಳ ಬಾಯಲ್ಲಿ ಕಲ್ಯಾಣ ಅಂಥೇಳಿ ಸಂಸ್ಕೃತ ರೂಪವನ್ನು ಪಡೆದುಕೊಳ್ತು. ಇನ್ನೊಂದು ಬಹಳ ಅದ್ಭುತವಾದಂಥ ಒಂದು ನಿದರ್ಶನ, ಮಂತ್ರಾಲಯ ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳಿಂದ ಪ್ರಸಿದ್ಧವಾದ್ದು. ಮಾಧ್ವರ ಅಥವಾ ಹಿಂದೂಗಳ ಅತ್ಯಂತ ಪವಿತ್ರವಾದ ಕ್ಷೇತ್ರಗಳಲ್ಲಿ ಅದು ಕೂಡ ಒಂದು. ಆ ಮಂತ್ರಾಲಯದ ಮೂಲ ಹೆಸರು ಮಂಚಾಲೆ. ಶಾಸನಗಳಲ್ಲಿ ಆ ಊರನ್ನು ಮಂಚಾಲೆ ಎಂಬುದಾಗಿ ಕರೀತಿದೆ. ಆ ಮಂಚಾಲೆ ಪದ ಯಾವುದರಿಂದ ಬಂತು ಆಮೇಲೆ ನೋಡ್ಕೊಳುತ್ತೆ. ಮಂಚಾಲೆ, ಆ ಮಂಚಾಲೆ ಎನ್ನುವ ಊರಿನ ಹೆಸರು ಇವರಿಂದಾಗಿ, ಈ ಸಂತರಿಂದಾಗಿ. ಯಾಕೆಂದರೆ ಅದಕ್ಕೂ ಕೂಡ ಮಂತ್ರಕ್ಕೂ ಆಲಯಕ್ಕೂ ಏನೋ ಸಂಬಂಧ ಇದೆ ಅನ್ನೋ ಹಾಗೆ ಮಂತ್ರಾಲಯ ಅಂಥೇಳಿ ಸಂಸ್ಕೃತೀಕರಿಸಿಕೊಂಡ್ರು. ಯಾಕೆಂದರೆ ಮಂಚಾಲಯ ಹಳೇದಾಯಿತು, ಅದರಲ್ಲೇನೋ ಇಲ್ಲ, ಮಂತ್ರಾಲಯ ಅನ್ನೋದು ಹೆಚ್ಚು ಪವಿತ್ರ ಅಂಥೇಳಿ ಆಯಿತು. ನೋಡಿ, ಈಗ ಕಾಣಿಕಾರನ ಹಳ್ಳಿ ಯಾವುದು ಗೊತ್ತೇನು? ಇವತ್ತು ಯಾರಿಗೂ ಗೊತ್ತಿಲ್ಲ. ಕಾಣಿಕಾರನ ಹಳ್ಳಿ ಅನ್ನೋದೇ ಕಾನ್ಕಾನ್ ಹಳ್ಳಿ. ಅವಾಗ ಕೆಲವರು ಇದನ್ನು ಖಾನ್ ಹಳ್ಳಿ ಅಂಥೇಳಿ ಅದನ್ನು ಮಹಾಪ್ರಾಣ ಮಾಡಿ ಅದನ್ನು ಏನು ಇಸ್ಲಾಮೀಕರಣ ಮಾಡಲಿಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದರು. ಅದನ್ನು ಕಾನ್ಕಾನ್ ಹಳ್ಳಿ ಅದು ಹೋಗಿ ಕನಕಪುರ ಆಗಿದೆ. ಅಂದರೆ ಕನಕಪುರ ಅಂದಾಗ ಅವರಿಗೆ ಏನೋ ಒಂದು ಬಹಳ ಶ್ರೇಷ್ಠ ಚಿನ್ನದ ನಾಡು, ಕನಕಪುರ, ಚಿನ್ನದ ನಗರ, ಚಿನ್ನದ ಪಟ್ಟಣ ಕನಕಪುರ ಅಂಥೇಳಿ ಕನಕಪುರ ಅಂಥೇಳಿ ಸಂಸ್ಕೃತೀಕರಿಸಿದರು. ಇದ್ದಿದೆಯಲ್ಲ, ಸಂಸ್ಕೃತದ ಒಂದು ಗುಣ ಏನಂತ ಹೇಳಿದ್ರೆ ಒಂದು ಪಾವಿತ್ರ್ಯ, ಒಂದು ಉದಾತ್ತತೆ, ಒಂದು ಶ್ರೇಷ್ಠತೆ, ಇವುಗಳನ್ನು ಸ್ಥಾಪನೆ ಮಾಡುವಂಥದ್ದು. ಆದರೆ ಇದು ಯಾರೋ ಕನ್ನಡ ಆತ್ಮೀಯತೆ ನಾನು ಹಿಂದೆ ಹೇಳಿದ ಹಾಗೆ ಆತ್ಮೀಯತೆ ಇದೆಯಲ್ಲ, ಕನ್ನಡದ ಪದಗಳನ್ನು ಬಳಸಿದಾಗ ಬರ್ತಕ್ಕಂಥ ಆತ್ಮೀಯತೆ. ನಾನು ನನ್ನ ಸ್ನೇಹಿತರೆ ಹಳೆ ಹೈಸ್ಕೂಲ್ ಸ್ನೇಹಿತರು ಅಥವಾ ಆನರ್ಸ್ ವಿದ್ಯಾರ್ಥಿಗಳಲ್ಲಿ ಹೆಂಗಿದೆಯಲ್ಲೇ ಒತ್ತಂಗದೀಯಾ ಅಂದರೆ ಒಳ್ಳಿತಾಗಿತ್ತು, ಒತ್ತಂಗದೀಯಾ, ಭಾರಿ ಖುಷಿ. ಗೆಳೆಯನೇ, ಸ್ನೇಹಿತನೇ, ಕ್ಷೇಮವೇ, ಥೂ ಅಂತೇಳಿ ಹೋಗೋದು ಹೊರಟು ಹೋಗ್ತಾನೆ. ಗೊತ್ತಿಲ್ಲ ಇವಂತ ಗೆಳೆಯ ಸ್ನೇಹಿತನೇ, ಕ್ಷೇಮದಿಂದ ಇರುವೆಯಾ? ಅಲ್ಲ, ಹೆಂಗದೆಯಲ್ಲೇ, ಒತ್ತಂಗದೀಯಾ? ಅದು ಆತ್ಮೀಯತೆ. ಅದು ಆ ಆತ್ಮೀಯತೆ ಕನ್ನಡದಲ್ಲಿ ಉಂಟು. ಯಾಕೆಂದ್ರೆ ನಮ್ಮ ಆಡು ಭಾಷೆ ಅದು. ಸಂಸ್ಕೃತ
ಹೆಚ್ಚಾಗಿ ಕಲಿತವರ ಭಾಷೆ, ಮೇಲ್ವರ್ಗದ ಭಾಷೆ. ಅದು 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 ಕಾರಣ ಅಂತ. ಅದರಿಂದಲೇ ವಿವಾಹದ ಆಹ್ವಾನ ಪತ್ರಿಕೆಗಳು, ಮದುವೆ ಕರೆಯುವಂತೆ ವಿವಾಹ ಅಂತಲೇ ನಾವು ಆಹ್ವಾನ ಪತ್ರಗಳಲ್ಲಿ ಮತ್ತು ಕರೆಯೋದೇ ಅದು ಆಹ್ವಾನ ಪತ್ರ, ವಿವಾಹದ ಆಹ್ವಾನ ಪತ್ರ ಅಂತಲೇ ಕೂಡ ಕರಿತೇವೆ. ಹಾಗೆಯೇ ನಮ್ಮ ಹಿಂದಿನ ಅನೇಕ ರಾಜರ ಬಿರುದುಗಳು ಇವೆಯಲ್ಲ, ಆ ಬಿರುದುಗಳಲ್ಲಿ ಒಂದೋ ಎರಡೋ ಬಿಟ್ಟುಬಿಟ್ರೆ ಉಳಿದವೆಲ್ಲೂ ಕೂಡ ಸಂಸ್ಕೃತ. ಈಗ ಬಿರುದಂತೆಂಬರ ರಾಯರ ಗಂಡ ಒಂದು ಬಿರುದು, ಬಿರುದಂತೆಂಬರ ರಾಯರ ಗಂಡ. ಯಾರಾದರೂ ನನ್ನ ಬಿರುದನ್ನು ಎಂತು ಹೇಗೆ ಅದು ಉಚಿತವೇ ಅಂಥೇಳಿ ಯಾವನು ಕೇಳ್ತಾನೆ, ಅವರ ಅಂತಹ ದೊರೆಗಳ ಗಂಡ, ಅವ್ರನ್ನ ಆಳ್ತಕ್ಕಂಥವನು. ಬಿರುದಂತೆಂಬರ ರಾಯರ ಗಂಡ, ಆಳಿಂ ಮುನ್ನಿರುವಂ, ಇಂಥ ಕೆಲವು ಬಹಳ ಅಪ್ಪಟ ಕಂಡ ಬಿರುದುಗಳು ನಮಗೆ ಸಿಗ್ತವೆ. ಆಳಿಂ ಮುನ್ನಿರುವಂ ಅಂದರೆ ತನ್ನ ಸೈನಿಕರ ಮುಂದೆ ನುಗ್ಗಿ ಅವನಿಗಿಂತ ಮುಂದೆ ಹೋಗಿ ಯುದ್ಧ ಮಾಡ್ತಕ್ಕಂಥವನು. ಹಿಂದೆ ಎಷ್ಟೋ ಜನ ರಾಜರು ಏನು ಮಾಡೋರು, ಯುದ್ಧದಲ್ಲಿ ತನ್ನ ಸೈನಿಕರನ್ನು ಮುಂದೆ ಬಿಟ್ಟು ಅವರು ಯುದ್ಧ ಮಾಡೋ ಹಾಗೆ ಮಾಡಿ ಅವರ ಮೂಲಕ ತಮ್ಮ ರಕ್ಷಣೆ ಪಡ್ಕೊಳ್ತಾಯಿತ್ತು. ಆದರೆ ನಿಜವಾದ ರಾಜರು ಏನು ಮಾಡ್ತಾಯಿತ್ತು ಅಂತ ಹೇಳಿದ್ರೆ, ಸೈನ್ಯ ತೆಗೆದುಕೊಂಡು ಹೋಗಿ ಅವ್ರಿಗಿಂತ ಮುಂಚೂಣಿಯಲ್ಲಿ ನಿಂತು ಯುದ್ಧ ಮಾಡ್ತಾಯಿದ್ರು. ಅವರಿಗೆ ಸ್ಫೂರ್ತಿ ಆಗೋದು. ಆಳಿಂ ಮುನ್ನಿರುವಂ ಅಂದರೆ ಆ ಅರ್ಥ. ಇಂಥವು ಬಹಳ ಕಡಿಮೆ ಇವು. ಅಪ್ಪಟ ಕನ್ನಡದ ಬಿರುದುಗಳು ಬಹಳ ಕಡಿಮೆ. ಭುಜಬಲ ಚಕ್ರವರ್ತಿ, ಪರನಾರಿ ಸಹೋದರ, ವೈರೀಭ ಕಂಠೀರ್ಣವ, ಇಂಥವು ವೈರಿಗಳೆಂಬ ಇಭಕ್ಕೆ ಆನೆಗೆ ಸಿಂಹ ಇದ್ದ ವೈರೀಭ ಕಂಠೀರವ. ಈಗ ಅರಿಕೇಸರಿ, ಪಂಪನ ಆಶ್ರಯ ದಾತನಾದಂತಹ ಅರಿಕೇಸರಿಯ ಬಿರುದು ಗುಣಾರ್ಣವ, ಗುಣಸಮುದ್ರ, ಗುಣಗಳೆಂಬ ಸಮುದ್ರ, ಗುಣಗಳೇ ಸಮುದ್ರವಾಗಿ ಉಳ್ಳವನು. ಗುಣಗಳೆಂಬ ಅಂದರೆ ಗುಣಗಳು ಸಮುದ್ರದ ರೂಪದಲ್ಲಿ ಅವನಿದ್ದು ಹನಿಯಾಗಲ್ಲ. ಅಂದರೆ ಗುಣದ ಒಂದು ರಾಶಿ ಅವನು, ಗುಣಗಳೆಂಬ ಜಲದ ರಾಶಿ ಇದ್ದ ಹಾಗೆ. ಗುಣಗಳ ಕೆರೆ ಅಲ್ಲ ಅವನು, ಗುಣಗಳ ಸಮುದ್ರ, ಗುಣಾರ್ಣವ. ಅದರಿಂದಲೇ ಪಂಪ ತನ್ನ ಪೋಷಕನ ಅರಿಕೇಸರಿಯ ಬಿರುದನ್ನು ತಾನಿಟ್ಕೊಂಡು ತಾನು ಅಂತ ತೆಗೆದುಕೊಂಡ. ಅದಕ್ಕೆ ಕವಿತಾ ಅವನು ಗುಣಾರ್ಣವನಾದರೆ ನಾನು ಕವಿತಾ ಗುಣಾರ್ಣವ ಅಂಥೇಳಿ ಅವನು ಕರ್ಕೊಳ್ತಾನೆ. ಸಂಸ್ಕೃತದಿಂದ ಕನ್ನಡ ಹದವಾಗಿ ಸ್ವೀಕಾರ ಮಾಡಿದೆ. ಅತಿಯಾಗೂ ಅಲ್ಲ, ಕನಿಷ್ಠ ಪ್ರಮಾಣದಲ್ಲಿಯೂ ಅಲ್ಲ, ಮಧ್ಯಮ ಒಂದು ರೀತಿಯಿಂದ. ಅತಿ ಕಡಿಮೆ ಪ್ರಮಾಣದಲ್ಲಿ ಸ್ವೀಕರಣ ನಡೆಯತಕ್ಕಂಥದ್ದು ದ್ರಾವಿಡ ಭಾಷೆಗಳಲ್ಲಿ ತಮಿಳಲ್ಲಿ. ಆಗಲೇ ಹೇಳಿದಾಗ ತಮಿಳು ಮುಖ್ಯವಾಗಿ ಬಿಲ್ಡಿಂಗ್ ಲ್ಯಾಂಗ್ವೇಜ್, ಇದು ಬಾರೋಯಿಂಗ್ ಲ್ಯಾಂಗ್ವೇಜ್, ಸ್ವೀಕರಣ ಮಾಡ್ತಕ್ಕಂಥ ಭಾಷೆ ಅದು. ಈಗ ಉದಾಹರಣೆಗೆ ತಿರುಕ್ಕುರಳಿನ ಮೊದಲನೇ ಪದ್ಯ ಹೇಗಿದೆ: ಅಗರ ಮೊದಲ ಎಳುತ್ತೆಲ್ಲಾಮ ಆದಿ ಭಗವನ್ ಮುದಟ್ರೆ ಉಲಹು. ಅಗರ ಮೊದಲ ಎಳುತ್ತೆಲ್ಲಾಂ ಆದಿ, ಅಗರ ಅಕಾರ, ಅ ಅನ್ನುವ ಸ್ವರ, ಅಕಾರ. ಉಲಹು ಅಂದರೆ ಲಿಪಿಗೆ, ಉಲಹು ಅಂದರೆ ಹುಲಿ ಭಾಷೆ ಇದ್ದಾಗ ಲಿಪಿ. ಇದಕ್ಕೆಲ್ಲ ಮೊದಲನೇದು ಯಾವುದು ಅಂದರೆ ಅಕಾರ. ಹಾಗೆಯೇ ಭಗವನ್ ಅಂದರೆ ಭಗವಂತ. ಉಲಹು ಅಂದರೆ ಲೋಕದ ಸದ್ಭಾವಲ್ಲಿ ಉಲಹು ನಾವು ಲೋಕ ಅಂದರೆ ಲೋಕ ಹಾಗೆಯೇ ತೆಗೆದುಕೊಂಡಿದ್ದೀವಿ. ಆದರೆ ಲೋಕ ಅಂತಕ್ಕಂಥದ್ದು ಅವರಲ್ಲಿ ಉಲಹು ಆಗುತ್ತೆ. ಭಗವನ್ ಮುದಟ್ರೆ ಉಲಹು. ಹಾಗೆ ಅಕಾರ ಹೇಗೆ ವರ್ಣಮಾಲೆಗೆ ಆರಂಭವೋ ಹಾಗೆ ಭಗವಂತ ಈ ಲೋಕಕ್ಕೆ ಆರಂಭ, ಮೊದಲು ಅಂಥೇಳಿ. ಆದರೆ ಕನ್ನಡಕ್ಕಿಂತ ತೆಲುಗು ಬಹಳ ಹೆಚ್ಚಾಗಿ ಸ್ವೀಕಾರ ಮಾಡ್ತದೆ. ತೆಲುಗು ಬಹಳ ಹೆಚ್ಚಾಗಿ ಸ್ವೀಕಾರ ಮಾಡ್ತದೆ. ತೆಲುಗಿಗಿಂತ ಮಲಯಾಳಂ ಅತಿ ಹೆಚ್ಚು ಸ್ವೀಕಾರ ಮಾಡ್ತದೆ. ಮಲಯಾಳಂ ಸಂಸ್ಕೃತದಿಂದ ತೆಲುಗಿನಿಂದ ಉತ್ಪನ್ನವಾದ ಭಾಷೆ, ತಮಿಳಿನಿಂದ ಉತ್ಪನ್ನವಾದ ಭಾಷೆ ಆದರೂ ಕೂಡ ಅಲ್ಲಿಂದ ಸಾಕಷ್ಟು ಬಹಳ ಹೆಚ್ಚು ಪದಗಳನ್ನು ಸ್ವೀಕಾರ ಮಾಡಿದೆ. ಕನ್ನಡ ಸಂಸ್ಕೃತದಿಂದ ಸ್ವೀಕಾರ ಮಾಡಿರ್ತಕ್ಕಂಥ ಹದಗೊಂಡ ರೀತಿಯಲ್ಲಿ ಸ್ವೀಕಾರ ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಉದಾಹರಣೆ ಯಾವುದು ಅಂತ ಹೇಳಿದೆ, ಪಂಪನಲ್ಲಿ ಅನೇಕ ಸಿಗುತ್ತೆ. ಪಂಪನ ಕನ್ನಡ ಅದು 100ಕ್ಕೆ 100ರಷ್ಟು ಕನ್ನಡವೂ ಅಲ್ಲ, ಸಂಸ್ಕೃತ ಭೂಯಿಷ್ಠವೂ ಅಲ್ಲ. ಸಂಸ್ಕೃತವನ್ನು ಹದವಾಗಿ ಒಬ್ಬ ಒಳ್ಳೆಯ ತಜ್ಞ ಅಥವಾ ತಜ್ಞರಿಗೆ ಕಾಫಿ ಮಾಡಲಿಕ್ಕೆ ಬರೋಲ್ಲ,
ತಜ್ಞರೇ ಆಗಬೇಕು, ಸ್ತ್ರೀಯರೇ ಆಗಬೇಕು. ಚೆನ್ನಾಗಿ ಕಾಫಿ ಮಾಡಬೇಕಾದ್ರೆ ಮನೆಯಲ್ಲಿ ಹೆಂಡತಿ ಚೆನ್ನಾಗಿ ಕಾಫಿ ಮಾಡ್ಬೋದು ಹೊರತು ಗಂಡನ ಕೈನಲ್ಲಿ ಕಾಫಿ ಮಾಡೋಕ್ಕೆ ಆಗೋದಿಲ್ಲ. ಹಾಗೆ ಹದವಾಗಿ ಕಾಫಿಯನ್ನು ಹೇಗೆ ಹದವಾಗಿ ಮಿಶ್ರ ಮಾಡ್ತಾರೆ, ಹಾಗೆ ಕನ್ನಡ ಸಂಸ್ಕೃತ ಪದಗಳನ್ನು ಒಂದು ಹದದ ರೀತಿಯಲ್ಲಿ ಸ್ವೀಕಾರ ಮಾಡಿದೆ. ತೆಲುಗು ಸ್ವಲ್ಪ ಜಾಸ್ತಿ. ಒಂದು ಉದಾಹರಣೆ ಕೊಡ್ತೀನಿ ಕನ್ನಡದಿಂದ. ಚಾಗದ ಭೋಗದಕ್ಕರದ ಗೇಯದ ಗೊಟ್ಟಿ ಯಲಂಪಿ ನಿಂಪುಗಳಿಗಾಗರಮಾದ ಮಾನಿಸರ್. ಚಾಗದ ಭೋಗ ಸಂಸ್ಕೃತ ಹಾಗಿದೆ. ತ್ಯಾಗ, ಚಾಗದ ಭೋಗದ ಅಕ್ಕರದ ಅಕ್ಷರದು. ಚಾಗದ ಭೋಗದ ಅಕ್ಕರದ ಗೇಯ ಸಂಸ್ಕೃತ. ಗೇಯದ ಗೊಟ್ಟಿ ಇಸ್ ಗೋಷ್ಠಿ. ಅಲಂಪಿ ನಿಂಪುಗಳಿಗೆ ಆಗರಮಾದ ಮಾನಿಸರು. ಪಂಪ ಸಾಹಿತ್ಯದ ದೃಷ್ಟಿಯಿಂದ ನೋಡೋದಾದರೆ ಪಂಪನ ಆ ಶ್ರೇಷ್ಠ ಕೃತಿ ಪಂಪಭಾರತ ಸಂಸ್ಕೃತದ ವ್ಯಾಸಭಾರತವನ್ನು ಮೂಲವಾಗಿಟ್ಕೊಂಡಿದ್ದು. ಅವ್ರು ಹೇಳ್ತೇನೆ, ವ್ಯಾಸ ಮುನೀಂದ್ರ ರುಂಡ್ರ ವಚನಾಮೃತ ವಾರ್ಧಿಯ ನೀಸುವೆನ್. ವ್ಯಾಸ ಮುನೀಂದ್ರ ರುಂಡ್ರ ವಚನಾಮೃತ ವಾರ್ಧಿಯ ನೀಸುವೆಂ. ಕವಿ ವ್ಯಾಸನೆನ್ ಎಂಬ ಗರ್ವಂ ಎನಗಿಲ್ಲ. ವ್ಯಾಸಮುನಿಯ ರುಂದ್ರದ ವಿಸ್ತಾರ. ಮುನೀಂದ್ರ ವಚನಾಮೃತ ವಾರ್ಧಿಯ ನೀಸುವೆಂ. ಆ ಸಮುದ್ರವನ್ನು ನಾನು ಈಜ್ತೇನೆ, ಆದರೆ ಕವಿ ವ್ಯಾಸನೆನ್, ನಾನು ಕವಿ ವ್ಯಾಸ ಎನ್ನುವ ಗರ್ವ ನನಗಿಲ್ಲ ಅಂತ ಹೇಳ್ಕೊಂಡಿದ್ದಾನೆ. ಅವನು ತನ್ನ ವಸ್ತುವನ್ನು, ತನ್ನ ಕೃತಿಗೆ ಮಹಾಭಾರತದಿಂದ ತೆಗೆದುಕೊಂಡಿದ್ದು ಕೂಡ ಆ ಮಹಾಭಾರತದ ವಸ್ತುವನ್ನು ಅದು ಇರುವ ಹಾಗೆ ತೆಗೆದುಕೊಳ್ಳೋಕ್ಕಿಂತ ಸಂಸ್ಕೃತದ ಆ ವಸ್ತುವನ್ನು ಅಳವಡಿಸಿಕೊಂಡು ಅದನ್ನು ಒಂದು ಹದಕ್ಕೆ ತಂದು ಕರ್ನಾಟಕದ 10ನೇ ಶತಮಾನದ ಯಾವುದನ್ನು ನಾವು ಯುಗಶಕ್ತಿ ಅಂತ ಕರಿತೇವೆ, ಇಥೋಸ್ ಆ ಮೂಲಕ ವ್ಯಕ್ತ ಮಾಡಿದ್ದಾನೆ. ಆ ಕಾಲದ ಯುಗದ ಶಕ್ತಿ ಯಾವುದು ಅಂತ ಹೇಳಿ ಶೌರ್ಯ ಮತ್ತು ದಾನ. ಶೂರನಾದವನು ಹೋರಾಡಿ ಗೆಲ್ಲಬೇಕು, ಗೆದ್ದದ್ದರಲ್ಲಿ ಒಂದು ಭಾಗವನ್ನು ದಾನ ಕೊಡಬೇಕು. ಶೌರ್ಯ ಮತ್ತು ದಾನ ಇವು ಆ ಕಾಲದ ಯುಗಶಕ್ತಿ. ಅವೇ ಮನುಷ್ಯನ ಒಂದು ಧ್ಯೇಯ ಅನ್ನುವ ರೀತಿಯಲ್ಲಿ ಅಂದಿನ ಮನುಷ್ಯನ ಧ್ಯೇಯವಾಗಿ ಒಂದು ರೀತಿಯಲ್ಲಿ ಇಥೋಸ್ ಅದು. ಆ ಬಗ್ಗೆ ಹೇಳಬೇಕಾದ ಸಾಕಷ್ಟು. ಅದು ಒಂದು ರೀತಿಯ ಪಂಪರ ಕಾಲದ ಯುಗಧರ್ಮ. ಆ ಯುಗಧರ್ಮ ಮಹಾಭಾರತದ ವ್ಯಾಸರ ಭಾರತದ ಕಥೆಯ ಮೂಲಕ ಕನ್ನಡದಲ್ಲಿ ವ್ಯಕ್ತವಾಗುವ ಹಾಗೆ ಮಾಡಿದ್ದಾನೆ ಪಂಪ. ಭಾಳ ಒಳ್ಳೆಯ ಉದಾಹರಣೆ. ರನ್ನನು ಅಷ್ಟೇ, ಸಾಹಸ ಭೀಮವಿಜು ಕೂಡ ಅಷ್ಟೇ. ಹೀಗೆ ಅಂದರೆ ವಸ್ತುವನ್ನು ಅಲ್ಲಿಂದ ತೆಗೆದುಕೊಂಡ್ರು ಕೂಡ ಆ ವಸ್ತುವನ್ನು ತನ್ನದನ್ನಾಗಿ ಮಾಡಿಕೊಂಡು, ತನ್ನ ಅನುಭವದ ಭಾಗವನ್ನಾಗಿ ಮಾಡಿಕೊಂಡು, ಆ ಮೂಲಕ ಕರ್ನಾಟಕದ ಅಥವಾ ಈ ಪ್ರದೇಶದ ಒಂದು ಯುಗಶಕ್ತಿ ಆ ಮೂಲಕ ವ್ಯಕ್ತವಾಗುವ ಮಾಡಿದ್ದಾನೆ. ಇಥೋಸ್ ಹಾಗೆ ಮಾಡಿದ್ದಾನೆ. ನಾವು ಸಂಸ್ಕೃತ ಮತ್ತು ಕನ್ನಡ ಇವುಗಳಿಗೆ ಪರಸ್ಪರವಾದಂಥ ಒಂದು ಹೊಂದಾಣಿಕೆಯನ್ನು ತಂದದ್ದಕ್ಕೆ ಶ್ರೇಷ್ಠ ನಿದರ್ಶನ ಅಂತ ಹೇಳಿದರೆ ವಚನ ಸಾಹಿತ್ಯ. ನಮ್ಮ ಕನ್ನಡ ಕನ್ನಡದ ನೆಲದಿಂದಲೇ ಹೊಮ್ಮಿದಂತಹ ದೇಶೀಯವಾದಂಥ ಒಂದು ಬಗೆಯ ಸಾಹಿತ್ಯ. ಆದರೆ ಅವರು ಕನ್ನಡದಲ್ಲಿ ಬರೆದರೂ ಕೂಡ ಸಂಸ್ಕೃತದಿಂದ ಸಾಕಷ್ಟು ಉಕ್ತಿಗಳನ್ನು ತೆಗೆದುಕೊಂಡಿದ್ದಾರೆ. ಸಂಸ್ಕೃತದಿಂದ ಅನೇಕ ಸ್ವೀಕರಣೆಗಳು ಅಲ್ಲಿವೆ. ಉದಾಹರಣೆಗೆ, ಮನೆಯೊಳಗೆನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ಸಂಸ್ಕೃತ. ಮನೆಯೊಳಗೆನಿದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ. ತನು ಮನ ವಿಷಯ. ಮನೆಯೊಳಗೆ ಮನೆಯ ನೊಡೆಯನ್ನಿಲ್ಲ, ಕೂಡಲ ಸಂಗಮ ದೇವ. ಆ ಅಂಕಿತವನ್ನೇ ಗಮನಿಸಿ, ಕೂಡಲ ಸಂಗಮ ದೇವ. ಆ ಕೂಡಲ ಸಂಗಮ ದೇವ ಅನ್ನುವಲ್ಲಿ ಕೂಡಲ್ ಅಂದರೆ 2 ನದಿಗಳು ಸೇರುವ ಜಾಗ. ಕರ್ನಾಟಕದಲ್ಲಿ ಕೂಡ್ಲಿ ಅಂಥ ಊರಿನ ಹೆಸರುಗಳು ಇರೋ ಕಡೆಯಲ್ಲೆಲ್ಲ 2 ಹಳ್ಳಿಗಳು ನದಿಗಳು ಸೇರ್ತವೆ. ಕೂಡಲ ಸಂಗಮ ಅಂತ ಸಂಗಮೇಶ್ವರ ಇದೆಯಾ, ಕೂಡಲ ಸಂಗಮದಲ್ಲಿ ಕೃಷ್ಣ ಮತ್ತು ಮಲಪ್ರಭಾ 2 ಬಂದು ಸೇರ್ತವೆ. ಅದು ಸಂಗಮ ಅಂದರೂ ಕೂಡ ಅಷ್ಟನ್ನೇ ಸೇರ್ತಕ್ಕಂಥದ್ದು. ಅಂದರೆ ಕೂಡಲ ಸಂಗಮ ದೇವ. ಕನ್ನಡ ಮತ್ತು ಸಂಸ್ಕೃತ ಎರಡನ್ನೂ ಕೂಡ ಸೇರಿಸಿದ್ದಾರೆ. ಕೂಡಲ ಸಂಗಮ ದೇವ, ಅಲ್ಲಿ ಅದು ದೇವರ ಹೆಸರು ಕೂಡ ಹೌದು. ಹಾಗೆಯೇ ಈ ಸಂಸ್ಕೃತೀಕರಣಕ್ಕೆ ಬಹಳ ಒಳ್ಳೆಯ ಉದಾಹರಣೆ
ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ಬಹಳ ಪ್ರಸಿದ್ಧವಾದ ಹೆಸರು. ನೇತ್ರಾವತಿ ಸಂಸ್ಕೃತ ಪ್ರಸಿದ್ಧವಾದ ನದಿಯ ಹೆಸರು. ಅದರ ಮೂಲ ಹೆಸರು ಏನು ಗೊತ್ತೇನು? ನೆತ್ರಹೊಳೆ. ನೆತ್ರಹೊಳೆ. ಆ ನದಿ ಹುಟ್ಟುವ ಪ್ರದೇಶದ ಜನ ಮುಂದೆ ಅದು ಮತ್ತು ಆರಂಭದಲ್ಲಿ ಚಿಕ್ಕ ಹೊಳೆ ಅದು. ಆ ಹೊಳೆ ಮುಂದೆ ವಿಸ್ತಾರವಾಗ್ತಾ ನೀರನ್ನು ತುಂಬಿಕೊಂಡು ನದಿಯಾಗುತ್ತೆ. ಆರಂಭದಲ್ಲಿ ಅದನ್ನು ನೆತ್ರಹೊಳೆ, ಬಹುಶಃ ಅಲ್ಲೇನು ಕೆಂಪು ಪ್ರದೇಶದ ಭೂಮಿಯಿಂದ ಅದು ಮೊದಲು ಹುಟ್ಟಿ ಧುಮುಕಿ ಬರ್ತಂತ ಕೆಂಪು ನೀರು ಅಂತ ಕಾಣಿಸುತ್ತೆ. ನೆತ್ರಹೊಳೆ. ನೆತ್ರ ಅನ್ನೋದು ಹೋಗಿ ನೇತ್ರಾವತಿ. ನೇತ್ರ ಕಣ್ಣಿಗೂ ಆ ಹೊಳೆಗೂ ಏನೂ ಸಂಬಂಧ ಇಲ್ಲ. ನೆತ್ರಿಗೂ ಆ ಹೊಳೆಗೂ ಸಂಬಂಧ ಇದೆ ಬಣ್ಣದಲ್ಲಿ, ಹಾಗೆ ನೇತ್ರಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ನೇತ್ರಾವತಿ ಅಂತ ಅನ್ನೋದು ನೆತ್ರಹೊಳೆ ಎನ್ನುವುದರ ಇದು. ನಮ್ಮ ಸುವರ್ಣಾವತಿ, ಹೇಮಾವತಿ ಇವೆಲ್ಲವೂ ಕೂಡ ನಮಗೇನೋ ಸಂಸ್ಕೃತ ಪದಗಳಿದ್ದಾಗಿವೆ. ಅದೇ ಸಂಸ್ಕೃತ ಅಂಜ. ಹೇಮ, ಸುವರ್ಣ ಸಂಸ್ಕೃತ ಪದಗಳು. ಆದರೆ ಮೂಲತಃ ಅಲ್ಲಲ್ಲಿರ್ತಕ್ಕಂಥದ್ದು ಹೊನಲು. ಯಾವುದೋ ಹೊನಲು ಅನ್ನುವಾರ್ದು. ಹೊನಲು ಅಂದರೆ ಅಪ್ಪಟ ದ್ರಾವಿಡ ಪದ ಹೊಳೆ. ಆ ಹೊಳೆ ಹೊನಲು ಅನ್ನೋದು ಹೋಗಿ ಹೊನ್ ಆಗಿ, ಆ ಹೊನ್ ಅನ್ನೋದು ಪೊನ್ ಸುವರ್ಣ ಆಗಿಬಿಟ್ಟು ಸುವರ್ಣಾವತಿ ಇತ್ಯಾದಿ ರೂಪಗಳನ್ನು ಅದು ಪಡ್ಕೊಳ್ತಾ ಹೋಗ್ತದೆ. ನಮಗಿಲ್ಲಿ ವೃಷಭಾವತಿ ನದಿ ಇದೆಯಲ್ಲ, ವೃಷಭಾವತಿ ಮಹಾನದಿ, ಗಂಗಾ ನದಿ. ಅದರ ಅಕ್ಕಪಕ್ಕದಲ್ಲಿ ವಾಸಿಸ್ತಕ್ಕಂಥವ್ರಿಗೆ ಬಹಳ ಸುಮಧುರವಾದ ಸುವಾಸನೆ ಬರುತ್ತೆ. ಅದು ಇಲ್ಲಿಯ ಬಸವನ ಬಾಯಿಯಿಂದ ಬಿಗ್ ಬುಲ್ ಟೆಂಪಲ್ ರೋಡ್ ಅಂಥೇಳಿ ಕೆಲವು ಕಡೆ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ದೊಡ್ಡ ಬಸವನ ಗುಡಿ ಬಿಗ್ ಬುಲ್. ನನಗಂತೂ ಓದಿದಾಗ ಮೈ ಕುದ್ದು ಹೋಗ್ತದೆ. ಬಿಗ್ ಬುಲ್ ಟೆಂಪಲ್ ರೋಡ್ ಅಂತೆ. ಬಿಗ್ ಬುಲ್ ಟೆಂಪಲ್ ಅದು ದೊಡ್ಡ ಬಸವಣ್ಣನ ಗುಡಿಗೆ ರಸ್ತೆ. ಅದು ದೊಡ್ಡ ಬಸವಣ್ಣ, ಅದು ದೊಡ್ಡ ಬಸವಣ್ಣ. ಅಲ್ಲಿ ಅದನ್ನು ಮುಂದೆ ಸ್ವಲ್ಪ ದೂರ ಹೋದರೆ ಅಲ್ಲಿ ಆದಿ ಅಲ್ಪ ಪ್ರಾಣ ಆದಿ ಬಸವಣ್ಣನ ದೇವಸ್ಥಾನ ಅಂತ ಹಾಕಿದ್ದಾರೆ. ಅದು ಆದಿ ಅಲ್ಲ, ಅದು ಆದಿ ಅದನ್ನು ಸಂಸ್ಕೃತೀಕರಿಸಿರ್ತಕ್ಕಂಥದ್ದು. ಅದು ಹಾದಿ ಅನ್ನೋದು ಸಂಸ್ಕೃತೀಕರಿಸಿ ಆದಿ ಮಾಡಿದ್ದಾರೆ. ಅಂದರೆ ಒಂದು ಕಾಲದಲ್ಲಿ ಬೆಂಗಳೂರಿನ ಹೊರಗಡೆಗೆ ಈ ದೊಡ್ಡ ಬಸವನ ಗುಡಿ ಇತ್ತು. ನೀವು ರೈಸ್ ಅವರ ಎಪಿಗ್ರಫಿ ಕರ್ನಾಟಕ ಸಂಪುಟವನ್ನು ತೆಗೆದು ನೋಡಿದರೆ ಇಲ್ಲಿಯ ಒಂದೆರಡು ಶಾಸನಗಳಿವೆ. ಶಾಸನ ಹೇಳುವಾಗ ಬೆಂಗಳೂರಿನ ಹೊರವಲಯದಲ್ಲಿ ಇಂಥ ಪ್ರದೇಶದ 2-3 ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಗುಡಿ, ಬಸವಣ್ಣನ ಗುಡಿ. ಆ ಬಸವಣ್ಣನ ಗುಡಿಯ ಶಾಸನ ಅಂಥೇಳಿ ಅಂದರೆ ಬೆಂಗಳೂರಿನ ಹೊರಭಾಗದಲ್ಲಿ. ಆಗ ಇದು ಸುಂಕದಕಟ್ಟೆ ಇಲ್ಲೇ ಪಕ್ಕದಲ್ಲಿದೆ. ಅಂದರೆ ಊರಿನ ಜನ, ಬೇರೆ ಊರಿನ ಜನ ಬಂಡಿ ಕಟ್ಟಿಕೊಂಡು ಬಂದರೆ ಇಲ್ಲಿ ಸುಂಕವನ್ನು ಸಂಗ್ರಹ ಮಾಡಿ ಆ ಬಂಡಿಗಳನ್ನು ಒಳಗೆ ಕಳಿಸ್ತಾಯಿದ್ರು. ಈಗ ಅದು ಸುಂಕದಕಟ್ಟೆ ಹೊರಟೋಗ್ಬಿಟ್ಟಿದೆ. ಏನು ಬಸವಣ್ಣನ ಗುಡಿ ಬೆಳ್ಕೊಂಡು ಈಗ ಒಂದು ರೀತಿಯಿಂದ ಬೆಂಗಳೂರಿನ ಹೊರ ವಲಯದಲ್ಲಿದ್ದಂಥ ಬಸವಣ್ಣನ ಗುಡಿ ಬೆಂಗಳೂರು ನಗರದ ಕೇಂದ್ರವಾಗಿ ಪರಿಣಮಿಸಿಬಿಟ್ಟಿದೆ. ಅಷ್ಟು ಬೆಳೆದು ಬಿಟ್ಟಿದೆ. ಅದು ಹಾದಿ ಬಸವಣ್ಣ ಅಥವಾ ಬೀದಿ ಬಸವಣ್ಣ. ಹಾದಿ ಬಸವಣ್ಣ ಹೋಗಿ ಆದಿ ಬಸವಣ್ಣನ ದೇವಸ್ಥಾನ ಆಗಿದೆ. ನೋಡಿ, ಈಗ ಆಧುನಿಕ ಕಾಲದಲ್ಲಿ ನಾವೆಲ್ಲ ಚಿಕ್ಕವರಾಗಿದ್ದಾಗ ಕೊಟ್ರಯ್ಯ, ಬಸಪ್ಪ, ಕರಿಯವ್ವ, ಕೆಂಚವ್ವ, ದೊಡ್ಡೇಗೌಡ ಹೆಸರುಗಳು ಕೇಳಿಸ್ತಾಯಿದ್ದು. ಈಗ ಯಾರೂ ಕೂಡ ಹಳ್ಳಿ ಜನಗಳು ಕೂಡ ಬಸಪ್ಪ, ಕೆಂಚವ್ವ ಅನ್ನೋ ಹೆಸರಿಡೋದಿಲ್ಲ. ಚೇತನ್, ಉಷಾ, ಕಮಲಾ, ಸುನೀಲ್, ಆನಂದ್. ನನ್ನ ತಂದೆ ಹೆಸರು ಕೊಟ್ರಯ್ಯ ಅಥವಾ ಕೊಟ್ರಯ್ಯ. ನಮ್ಮ ತಂದೆ ಪ್ರಾಥಮಿಕ ಶಾಲೆ ಉಪಾಧ್ಯಾಯರಿದ್ದರಿಂದ ನ್ಯಾಯವಾಗಿ ಅವರು ಬಸಯ್ಯ ಅಂತಲೂ ಅನ್ನೋ ಹೆಸರು ಇಡಬೇಕಾಯ್ತು ನನಗೆ ನ್ಯಾಯ ಹುಟ್ಟಿದಾಗ. ಆದರೆ ಅವರು ಆಗಲೇ ಸ್ವಲ್ಪ ಮಟ್ಟಿಗೆ ಅಕ್ಷರ ಕಲಿತು ಮೇಷ್ಟ್ರು. ನಮ್ಮ ತಂದೆ 10 ರೂಪಾಯಿ ಸಂಬಳದ ಮೇಲೆ, ವರ್ಷಕ್ಕೆ 10 ರೂಪಾಯಿ ಸಂಬಳದ ಮೇಲೆ ಮೇಷ್ಟ್ರಾಗಿ ಶುರು ಮಾಡ್ತವ್ರು. ಕೂಲಿ ಶಾಲೆ ಮೇಷ್ಟ್ರು. ವರ್ಷಕ್ಕೆ, ತಿಂಗಳಿಗಲ್ಲ, ವರ್ಷಕ್ಕೆ 10 ರೂಪಾಯಿ. ಅದೊಂದು ದೊಡ್ಡ ಕಥೆ ಅದು. ಅವರು ನಾನು ಹುಟ್ಟಿದಾಗ ನನಗೆ ಬಸಯ್ಯ ಇಂಥ ಹೆಸರುಗಳಿರಲಿಲ್ಲ. ಅವರು ಚಿದಾನಂದ ಮೂರ್ತಿ ಅದು ಯಾಕೆ ಇಟ್ಟರೋ ಗೊತ್ತಿಲ್ಲ ನನಗೆ. ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ ನನ್ನ ಹೆಸರು ಬಹುಶಃ ಚಿದಾನಂದ ಮೂರ್ತಿ ಅಲ್ಲ. ಕೆಲವರು ಚಿಂತಾನಂದ ಮೂರ್ತಿ ಅಂತ ಬರೀತಾರೆ. ಕೆಲವರು ತಮಿಳರು ಚಿತಾನಂದ ಮೂರ್ತಿ. ಭಾಳ ಒಳ್ಳೆಯ ಅಂದರೆ ಈ ಥರ ಹೇಗೆ ಹೆಸರುಗಳು ಈಗ ಸಂಸ್ಕೃತೀಕರಣ ಆಗ್ತಾಯಿದೆ ನೋಡಿ. ಇನ್ನು ಇತ್ತೀಚೆಗಂತೂ ಬಂದುಬಿಟ್ರೆ ಸಂಸ್ಕೃತ
ಎಷ್ಟು ಮಟ್ಟಿಗೆ ಅಗತ್ಯವಾಗಿದೆ ಅಂತಂದರೆ, ಆಧುನಿಕ ವಿಜ್ಞಾನದ ವಿದ್ಯೆಯ ಪರಿಭಾಷೆಯಾಗಿ ನಾವು ಸಂಸ್ಕೃತವನ್ನು ಬಳಸ್ತಾ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆಮ್ಲಜನಕ, ಜಲಜನಕ, ವಿದ್ಯುತ್ತು ಅಥವಾ ವಿಧಾನಸಭೆ ಇತ್ಯಾದಿಗಳು ಇವೆಯಲ್ಲ, ಇಂಥ ತಂತ್ರಜ್ಞಾನ, ಗಣಕಯಂತ್ರ ಅಲ್ಲಿ ಕನ್ನಡದಲ್ಲಿ ಅವುಗಳನ್ನು ವ್ಯಕ್ತ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಂಸ್ಕೃತ ಒಂದು ತವನಿಧಿ ಇದ್ದಾಗ ಎಷ್ಟು ತೋಡಿದರೂ ಎಷ್ಟು ತೆಗೆದುಕೊಂಡರೂ ಕೂಡ ಅದೆಂದೂ ಕೂಡ ಬರೆದು ಆಗೋದಿಲ್ಲ. ಅಂತಹ ಒಂದು ಸಮೃದ್ಧವಾದಂಥ ಒಂದು ಕಾಮಧೇನು ಇದ್ದ ಹಾಗೆ ಕೇಳಿದವರಿಗೆ ಏನೇನು ಬೇಕೋ ಎಲ್ಲವನ್ನು ಕೂಡ ಕೊಡುತ್ತೆ, ಆದರೆ ಅದು ಕೂಡ ಬರ ಆಗೋದಿಲ್ಲ. ಕೊನೆಯದಾಗಿ ಒಂದು ಮಾತನ್ನು ನಿಮ್ಗೆ ಹೇಳ್ತೇನೆ ನಾನು. ಮಲಯಾಳ ಕನ್ನಡಕ್ಕಿಂತ ಹೆಚ್ಚು ಸಂಸ್ಕೃತ ಪದಗಳನ್ನು ತೆಗೆದುಕೊಂಡಿದೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಸಂಸ್ಕೃತ ಪದಗಳನ್ನು ಮಾತ್ರವೇ ಅಲ್ಲ, ಯಾವುದನ್ನು ಸಬಂತ ಅಂತ ಕರೀತಾರೆ, ಅಂದರೆ ವಿಭಕ್ತಿ ಪ್ರತ್ಯಯಗಳ ಸಮೇತವಾದಂಥ ಪದಗಳನ್ನು ಮಲಯಾಳಂ ಭಾಷೆಯಲ್ಲಿ ಬಳಸ್ತಿದೆ. ನಮ್ಮಲ್ಲಿ ವಿಭಕ್ತಿ ಸಮೇತವಾದಂಥ ಸಂಸ್ಕೃತ ಪದಗಳನ್ನು ಬಳಸ್ತಿದ್ದಿಲ್ಲ. ಕೇವಲ ಸಂಸ್ಕೃತ ಪದಗಳನ್ನು ಮಾತ್ರ ನಾವು ಬಳಸ್ತೇವೆ, ಸಂಸ್ಕೃತ ಪದಗಳನ್ನು ಮಾತ್ರ ನಾವು ಬಳಸ್ತೇವೆ, ಅದು ವಿಭಕ್ತಿ ಪ್ರತ್ಯಯಗಳನ್ನು ಬಳಸೋದಿಲ್ಲ. ಅಲ್ಲಿ ವಿಭಕ್ತಿ ಪ್ರತ್ಯಯ ಸಮೇತವಾಗಿ ಸಂಸ್ಕೃತ ಪದಗಳನ್ನು ಬಳಸ್ತಾರೆ. ಅದನ್ನು ಅಲ್ಲಿ ಮಣಿಪ್ರವಾಳ ಶೈಲಿ ಎಂಬುದಾಗಿ ಕರೀತಾರೆ. ಮಣಿಪ್ರವಾಳ ತಮಿಳಲ್ಲೂ ಕೂಡ ಸ್ವಲ್ಪ ಉಂಟು, ಕನ್ನಡದಲ್ಲೂ ಬಹಳ ವಿರಳವಾಗಿ ಅಲ್ಲಿ ಇಲ್ಲಿ ಬರಹಗಳು ಕಾಣಿಸುತ್ತೆ. ಆದರೆ ಮಲಯಾಳಂ ಭಾಷೆ ಇದೆಯಲ್ಲ, ಅದು ಸಂಸ್ಕೃತಕ್ಕೆ ಎಷ್ಟು ತನ್ನನ್ನು ತಾನು ಕೊಟ್ಕೊಂಡಿದೆ ಅಂತ ಹೇಳಿದರೆ, ಮಣಿಪ್ರವಾಳ ಅಂತಕ್ಕಂಥ ಮಣಿಪ್ರವಾಳದ ಕಾವ್ಯ ಪ್ರಕಾರ ಮಲಯಾಳದಲ್ಲಿ ಒಂದು ಶ್ರೇಷ್ಠ ಕಾವ್ಯ ಪ್ರಕಾರ ಅಂತ ಅನಿಸ್ಕೊಂಡಿದೆ. ಒಂದು ಉದಾಹರಣೆ ನಿಮಗೆ ಕೊಡ್ತೇನೆ. ಮುಂದೆ ಭೂತೆ ಜನೌಗೆ ಪರಿಮಳ ಬಹುಲ ಕೈಯಲಾದಾಯ ಮಾಲಾಂ. ಮಂದೇ ಭೂತೆ ಜನೌಗೆ ಸಂಸ್ಕೃತ, ಪರಿಮಳ ಬಹುಲಾಂ ಕೈಯಿಲ್ ಆದಾಯ ಮಾಲಾಂ. ಕೈಯಲ್ಲಿ ಅಪ್ಪಟ ಮಲಯಾಳಂ ಅಥವಾ ದ್ರಾವಿಡ ಪದ, ಉಳಿದಲ್ಲೂ ಕೂಡ ಆದಾಯ ಮಾಲಾಂ. ಆಮೇಲೆ ಮಂದಾಕ್ಷಾಲಂಕೃತಾಕ್ಷಿ ಸಂಸ್ಕೃತ, ಮನಸ್ಸಿಜ ಕಲಿಕಾ ಸಂಸ್ಕೃತ, ಮೈಥಿಲಿ ಸೀತೆ ಸಂಸ್ಕೃತ, ಅಂತಹ ಮೈಥಿಲಿ ನಡನ್ನಾಳ್ ನಡ್ಕೊಂಡು ಬಂದು ಮಲಯಾಳಂ. ಈಗ ಇಡೀ ಆ ಪದ್ಯದಲ್ಲಿ ಬರೀ ಸಂಸ್ಕೃತ ಪದಗಳು ಮಾತ್ರವೇ ಅಲ್ಲ, ವಿಭಕ್ತಿ ಸಮೇತವಾದಂಥ ಸಂಸ್ಕೃತ ಪದಗಳಿವೆ. ಆದರೆ ಇಡೀ ಪದ್ಯದಲ್ಲಿ ಕೈಯಿಲ್, ನಡನ್ನಾಳ್ ಎರಡು ಮಾತ್ರ ಮಲಯಾಳಂ ಪದಗಳು. ಇದನ್ನು ಮಣಿಪ್ರವಾಳ ಎಂಬುದಾಗಿ ಅಲ್ಲಿ ಕರೀತಾರೆ. ಕನ್ನಡದಲ್ಲಿ ಕೂಡ ಮಣಿಪ್ರವಾಳದಲ್ಲಿ ಕೆಲವು ಕೃತಿಗಳು ಬಹಳ ಬಹಳ ಕಡಿಮೆ ಬಂದಿವೆ, ಆದರೆ ಕನ್ನಡ ಅದನ್ನು ತಿರಸ್ಕರಿಸಿತು. ಇದು ಅತಿ ಆಯಿತು ಅಂಥೇಳಿ. ಹೀಗೆ ಸಂಸ್ಕೃತ ಮತ್ತು ಕನ್ನಡ ಪರಸ್ಪರ ಪೂರಕ ಭಾಷೆಗಳಾಗಿ ಸಂಸ್ಕೃತ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯ ಪರಸ್ಪರ ಸ್ನೇಹದಿಂದ ಪೂರಕವಾಗಿ ಬೆಳೆದಿವೆ. ಅಂಥ ಸಂದರ್ಭದಲ್ಲಿ ನಾವು ಸಂಸ್ಕೃತವನ್ನು ಬಹಳ ನಾವು ಗೌರವ ವ್ಯಕ್ತಪಡಿಸಬೇಕು. ಈಗ ಆಧುನಿಕ ಕಾಲದಲ್ಲಿ ಕುವೆಂಪು ಅವರ ಕಾವ್ಯಗಳನ್ನು ನೀವು ಓದಿದರೆ ಅಲ್ಲಿ ಹೆಚ್ಚು ಸಂಸ್ಕೃತ ಪದಗಳು ಕಾಣಿಸುತ್ತೆ. ಬೇಂದ್ರೆ ಸಂಸ್ಕೃತ ಚೆನ್ನಾಗಿ ಬಲ್ಲವರು, ಆದರೆ ಅಲ್ಲಿ ಅಪ್ಪಟ ದೇಶೀಯ ಪದಗಳು, ಅದರಲ್ಲೂ ವಿಶೇಷವಾಗಿ ಧಾರವಾಡದ ಉಪಭಾಷೆ, ಧಾರವಾಡ ಆಡು ಭಾಷೆ ಅಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಆದರೆ ಇಬ್ಬರು ಕೂಡ ಕನ್ನಡದ ಶ್ರೇಷ್ಠ ಕವಿಗಳೇನೆ. ಕುವೆಂಪು ಅತಿಯಾಗಿ ಸಂಸ್ಕೃತವನ್ನು ಬಳಸಲಿಲ್ಲ, ಅವರು ಅತಿಯಾಗಿ ದೇಶೀಯ ಭಾಷೆಗಳನ್ನು ಬಳಸಲಿಲ್ಲ, ಹದವಾಗಿ ಬಳಸಿದ್ರಿಂದ ಅವರದೇ ಆದಂಥ ಒಂದು ಶೈಲಿಯನ್ನು ಅದನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಕುವೆಂಪು ಕೂಡ ಅದೇ ಒಂದು ರೀತಿಯ ಒಂದು ಶೈಲಿಯನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಇಂಥ ಸಂದರ್ಭದಲ್ಲಿ ನಾವು ಸಂಸ್ಕೃತವನ್ನು ಕೃತಜ್ಞತೆಯನ್ನು ಸ್ಮರಿಸಿ, ಸಂಸ್ಕೃತ ಈ ದಿವಸ ಕನ್ನಡಕ್ಕೆ ಏನೇನು ಉಪಕಾರ ಮಾಡ್ತಾ ಇದೆ ಅನ್ನೋದಿದೆಯಲ್ಲ, ಇದು ಊಹಾತೀತವಾದ್ದು. ಆಧುನಿಕ ವಿಜ್ಞಾನದ ಪರಿಭಾಷೆ ಇದೆಯಲ್ಲ, ಆಧುನಿಕ ವಿಜ್ಞಾನ, ತಂತ್ರಜ್ಞಾನ ಅಥವಾ ಯಾವುದೇ ಆಗಿರ್ಬೋದು, ಇತಿಹಾಸವಾಗಿರ್ಬೋದು. ಇತಿಹಾಸ ಅನ್ನೋ ಪದವೇ ಹೇಳುತ್ತೆ, ಚರಿತ್ರೆ ಅನ್ನೋ ಪದವೇ ಹೇಳುತ್ತೆ ಸಂಸ್ಕೃತ, ಅಥವಾ ರಸಾಯನಶಾಸ್ತ್ರ, ಭೂಗೋಳ. ಇಲ್ಲೂ ಕೂಡ ಆಧುನಿಕ ಪದಗಳನ್ನು ನಾವು ಟಂಕಿಸ್ಕೋಬೇಕಾದ್ರೆ ನಾವು ಸಂಸ್ಕೃತಕ್ಕೆ ಮೊರೆ ಹೋಗಲೇಬೇಕಾಗ್ತದೆ. ಇಷ್ಟು ಮಾತನ್ನು ಹೇಳಿ, ನಿಮ್ಮಲ್ಲಿ ಈ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ನಾನು
ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೇನೆ ತಿಳ್ಕೊಂಡು ನನ್ನ ಪ್ರಶ್ನೆ ಕೇಳಬೇಡಿ. ನಾವು ಉತ್ತರ ಹೇಳೋ ಪ್ರಶ್ನೆ ಇಲ್ಲ. ನೀವು ಏನು ನ್ಯಾಯಮೂರ್ತಿಗಳು, ನಾನು ಅಪರಾಧಿ ಸ್ಥಾನದಲ್ಲ. ನಾವೆಲ್ಲರೂ ಕೂಡ ಸಮಾನವಾಗಿ ಒಂದಷ್ಟು ಚರ್ಚೆ ಮಾಡೋಣ. ಯಾರಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರವಾಗಿ ಇನ್ನೊಬ್ರು ಹೇಳ್ಬೋದು, ಒಂದು ಸಂದೇಹ ಇದ್ದು ಇನ್ನೊಬ್ರು ಕೂಡ ಹೇಳ್ಬೋದು. ನಾನು ಕೂಡ ನನಗೆ ತಿಳಿದಿದ್ದರೆ ಹೇಳ್ತೀನಿ, ಇಲ್ಲದೇ ಇದ್ದರೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ, ಗೊತ್ತಿದ್ದರೆ ಗೊತ್ತು ಅಂತ ಹೇಳು, ಗೊತ್ತಿಲ್ಲದೇ ಇದ್ದರೆ ಬಾಯಿ ಮುಚ್ಕೊಂಡಿರು. ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಸೆ ಆಗದೆ ಇರಲಿ ಅಷ್ಟೇ, ಪರಿಷತ್ತಾಗಿಯೇ ಉಳಿಬೇಕಾದಷ್ಟೆ. ಸಾಹಿತ್ಯ ಸಾಯುತಿ ಆಗೇ ಹೋಗಲಿ ಅಷ್ಟೆ. ಸಾಯುತಿ ಸಂಸ್ಕೃತವನ್ನು ಅದು ನನಗೆ ಎಷ್ಟೋ ಸರಿ ಅನಿಸಿದೆ. ನಾವೆಲ್ಲ ಹಾಗಾದರೆ ನಮಗೆ ಪಾಠ ಹೇಳ್ತಂಥ ಗುರುಗಳು ತಿರುಮಶಿ, DLN, ಕುವೆಂಪು, ಕಾವ್ಯಂ ರಾಘವಚ್ಚ, ತಾಸು ಶ್ಯಾಮರಾಜು, ಎಸ್ ವಿ ಪರಿಭಟ್ಟ ಇವರೆಲ್ಲರೂ ಕೂಡ ಕನ್ನಡದಲ್ಲಿ ಹೇಗೆ ವಿದ್ವಾಂಸರಾಗಿದ್ದರು, ಸಂಸ್ಕೃತದಲ್ಲಿ ಹಾಗೆಯೇ ಇಂಗ್ಲೀಷ್ನಲ್ಲಿ ಕೂಡ ಅಷ್ಟೇ ವಿದ್ವಾಂಸರಾಗಿದ್ದರು. ಅವರಿಗೆ ಆಮೇಲೆ ತಮಿಳನ್ನು ಕೂಡ, ಈಗ ನಾನು ಆನರ್ಸ್ ವಿದ್ಯಾರ್ಥಿಯಾಗಿದ್ದಾಗ ಕನ್ನಡವೇ ಬಹಳ ಪ್ರಮುಖವಾದಂಥ ನನ್ನ ಅಧ್ಯಯನದ ವಿಷಯವಾಗಿತ್ತು. ಆದರೆ ಸಂಸ್ಕೃತವನ್ನು ಕಡ್ಡಾಯವನ್ನು ಓದಬೇಕಾಗ್ತಾಯಿತ್ತು. ಹಾಗೆಯೇ ದ್ರಾವಿಡ ಭಾಷೆಗಳಲ್ಲಿ ಒಂದನ್ನು, ತೆಲುಗು ಅಥವಾ ತಮಿಳನ್ನು ಐಚ್ಛಿಕವಾಗಿ ತೆಗೆದುಕೋಬೋದು. ಒಂದು ಅದು ಕಡ್ಡಾಯವೇ. ಆದರೆ ತೆಲುಗು ಅಥವಾ ತಮಿಳು ಇವತ್ತಿನ ಕನ್ನಡ ಸ್ನಾತಕೋತ್ತರ ಪಠ್ಯ ಕ್ರಮ ಇದೆಯಲ್ಲ, ಇದರ ಬಗ್ಗೆ ಹೇಳಬೇಕಾದ ಬಹಳ ಇದೆ. ಸ್ವಲ್ಪ ಕೆಲವು ವಾಸ್ತವಗಳನ್ನು ಹೇಳಲಿಕ್ಕೆ ಸಂಕೋಚವಾಗ್ತದೆ, ಅದನ್ನು ಸುಮ್ಮನಿರ್ತೀನಿ ನಾನು. ನಾಗಭೂಷಣ್ ಹಾಂ, ಯಾವುದು? ಆ ಗ್ರೀಕ್ ಬೇರೆ, ಅವರು ಆಡುವ ಭಾಷೆ ಬೇರೆ. ಭಾಷೆಯಿಂದ ಅದರಿಂದ ಬಹಳವಾಗಿ ಬೆಳೆದು ಬಂದದ್ದು ಗ್ರೀಕ್, ಲ್ಯಾಟಿನ್ ಅಷ್ಟೇ. ಲ್ಯಾಟಿನ್ ಯಾರೂ ಮಾತಾಡೋದಿಲ್ಲ. ಹಿಂದಿನ ಧರ್ಮಗ್ರಂಥ ಗ್ರೀಕು ಅಷ್ಟೇ, ಪರ್ಷಿಯನ್ ಕೂಡ ಅಷ್ಟೇ. ಗ್ರೀಕ್, ಲ್ಯಾಟಿನ್, ಅಲ್ಲ ಈಗ ಅದೇ ಗ್ರೀಕು ಕೂಡ ನನಗೆ ತಿಳಿದ ಮಟ್ಟಿಗೆ, ನಾನು ಗ್ರೀಕ್ ಭಾಷೆಯನ್ನು ಅಭ್ಯಾಸ ಮಾಡಿಲ್ಲ, ನಾನು ಓದಿರೋದು ನಿಮ್ಗೆ ಹೇಳ್ತೀನಿ ಅಷ್ಟೇ. ಅದನ್ನು ಗ್ರೀಕ್ ಭಾಷೆಯನ್ನು ಈ ಗ್ರಂಥಸ್ಥ ಭಾಷೆಗಳಿಗೆ ಸೇರಿಸಿದ್ದಾರೆ. ಪರ್ಷಿಯನ್ ಕೂಡ ಅಷ್ಟೇ. ಪರ್ಷಿಯನ್ನಿನ ಅದರಿಂದ ಬೆಳೆದು ಬಂದಂಥ, ಈಗ ಸಂಸ್ಕೃತ ಆಡು ಭಾಷೆ ಆಗಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ, ಆದರೆ ಆಡು ಭಾಷೆ ಆಗಿತ್ತು ಅಂತ ಇಟ್ಕೊಂಡು ಕೂಡ ಈಗಿನ ಅನೇಕ ಭಾಷೆಗಳು ಅಲ್ಲಿಂದ ಹುಟ್ಟು ಬಂದಿರ್ಬೋದು. ಆದರೆ ಅದರ ಮೂಲ ರೂಪದಲ್ಲಿ ಆದರೆ ಹಳೆಗನ್ನಡ ಹಾಗಾಗಿಲ್ಲ. ಹಳೆಗನ್ನಡ ವಿಕಾಸವಂತ ಬಂದಿದೆ. ಹಳೆಗನ್ನಡ, ಪೂರ್ವದ ಹಳೆಗನ್ನಡ ಏನು ವಿಕಾಸ, ಈಗ ಹಳೆಗನ್ನಡ ಹಲ್ಮಿಡಿ ಶಾಸನದ ಪೂರ್ವದ ಹಳೆಗನ್ನಡ ಐತಿಲ್ಲ, ಪೂರ್ವದ ಹಳೆಗನ್ನಡದ ಮುಂದಿನ ರೂಪ ಹಳೆಗನ್ನಡ, ಅದರ ಮುಂದಿನ ರೂಪ ನಡುಗನ್ನಡ, ಅದರ ಮುಂದಿನ ರೂಪ ಹೊಸಗನ್ನಡ. ಹೊಸಗನ್ನಡದಲ್ಲಿ ಕೂಡ ಸುಮಾರು 1940-50 ಕನ್ನಡ ಇದೆಯಲ್ಲ, ಆಗಲೇ 2010ಕ್ಕೆ ಬಹಳವಾಗಿ ಬೇರೆಯಾಗಿದೆ. ಆದರೆ ಅದರ ಮುಂದುವರೆದ ರೂಪ ಹಾಗೆ. ಗ್ರೀಕ್ ಹಾಗೆಲ್ಲ ಅಂತ ಕೇಳಿದ್ದೆ ನಾನು. ಹಾಂ, ಹಿಬ್ರು ನೋಡಿ, ಹಿಬ್ರು ಒಂದು ಗ್ರಂಥಸ್ಥ ಭಾಷೆಯಾಗಿತ್ತು. ಆದರೆ ಅದು ಒಂದು ಗೊತ್ತಾಯಿತು, ಒಂದು ನಿಮಿಷ ನಾನು ಹೇಳಿ ಮುಗಿಸ್ಬಿಡ್ತೀನಿ. ಹಿಬ್ರು ಗ್ರಂಥಸ್ಥ ಭಾಷೆಯಾಗಿತ್ತು. ಆದರೆ ಯಹೂದ್ಯರು, ಜ್ಯೂಸ್ ಜನ ಪ್ರಪಂಚದ ಎಲ್ಲ ಕಡೆಗೂ ಕೂಡ ಇದ್ದರೂ ಕೂಡ ಅವರನ್ನು ತಮ್ಮ ಸ್ವಸ್ಥಾನದಿಂದ ಹೊರಗೆ ಅಟ್ಟುಬಿಟ್ಟಿದ್ರು. ಅವರಿಗೆ ತಮ್ಮ ಒಂದು ನೆಲ, ತಮ್ಮದು ರಾಷ್ಟ್ರ ಅಂತ ಹೇಳ್ಕೊಡೋಂಥ ಒಂದು ರಾಷ್ಟ್ರ ಇಲ್ಲ. ಅವ್ರು ಹೇಗೋ ಕೊನೆವರೆಗೂ ಏನೋ ಹೋರಾಡಿ ಪ್ರಯತ್ನಪಟ್ಟು ಅಮೆರಿಕ ಮುಂತಾದ ದೇಶಗಳ ಸಹಾಯ ಪಡ್ಕೊಂಡು ಒಂದು ತುಂಡು ಭೂಮಿಯನ್ನು ಪಡ್ಕೊಂಡು ಆ ತುಂಡು ಭೂಮಿಯಲ್ಲಿ ಅವರು ಬಂದು ನೆಲೆಸಿದರು. ಆ ತುಂಡು ಭೂಮಿ ಅಂದರೆ ಬೇರೆ ಕಡೆಗಳಿಂದ ಬಂದು ಅಲ್ಲಿ ಇಸ್ರೇಲ್ನಲ್ಲಿ ನೆಲೆಸಿದ್ರಿಂದ ಅದು ಹೆಚ್ಚಾಗಿ ಯಹೂದ್ಯರ್ತಕ್ಕಂಥ ಭಾಷೆ ಆಯಿತು. ಅವರು ಯಹೂದಿ ಭಾಷೆ ಇತ್ತಲ್ಲ, ಯಹೂದಿ ಭಾಷೆ ಸಂಸ್ಕೃತ ಹಾಗೆ ಸಂಪೂರ್ಣ ಗ್ರಂಥಸ್ಥ ಭಾಷೆಯಾಗಿತ್ತು. ಅದನ್ನು ಯಾಕಂದರೆ ಅವರಿಗೆ ಅರೇಬಿಕ್ಕೋ ಏನೋ ಬಳಸಲಿಕ್ಕೆ ಅಷ್ಟು ಇಷ್ಟ ಇರಲಿಲ್ಲ ಅವರಿಗೆ. ಆ ಸುತ್ತಮುತ್ತ ಇದ್ದಂಥ ಬೇರೆ ಭಾಷೆ, ಅದಕ್ಕಂದ್ರೆ ಅವರೇ ಇವರನ್ನು
ಒಂದು ರೀತಿಯ ವಿದೇಶಿಯರನ್ನಾಗಿ ಬೇರೆ ಬೇರೆ ಕಡೆಗಳೆಲ್ಲ ಓಡಿಸಿದ್ದು. ಅದರಿಂದ ಅವರು ತಮ್ಮ ಭಾಷೆ ಅಂಥೇಳಿ ಯಹೂದಿ ಭಾಷೆಯನ್ನು ಆಡು ಭಾಷೆಯಾಗಿ ಮಾಡಿಕೊಂಡು ಪರಿವರ್ತನೆ ಮಾಡಿಕೊಂಡು ಇವತ್ತು ಆಡ್ತಾ ಇದ್ದಾರೆ. ಅದೊಂದು ಅಪವಾದ. ಅದು ಎಲ್ಲಿ ಒರಿಸ್ಸಾ ಸರಿ ಅಲ್ಲ, ಅದು ಸಂಸ್ಕೃತ ತೆಗೆದುಕೊಂಡೇ ಬರೋದಕ್ಕಿಂತ ಹೆಚ್ಚಾಗಿ ಅವೆಲ್ಲ ಒಂದು 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 ವಂಶದ ಸೇಮ್ ಭಾಷೆಗಳು. ಬರೀ ಒರಿಸ್ಸಾ ಯಾಕೆ ಹೇಳ್ತೀವಿ. ನಾನು ನೇಪಾಳಕ್ಕೆ ಹೋಗಿ ಅಲ್ಲಿ ಕರ್ನಾಟಕ ನೇಪಾಳ ಇವುಗಳಿರ್ತಕ್ಕಂಥ ಸಾಂಸ್ಕೃತಿಕ ಸಂಬಂಧ ಕುರಿತಾಗಿ ಕ್ಷೇತ್ರಕ್ಕೆ ಕಾರ್ಯ ಮಾಡ್ಕೊಂಡು ಬಂದೆ. 15 ದಿವಸ ಅಲ್ಲಿದ್ದೆ. ಅಲ್ಲಿ ಎಲ್ಲಿ ಹೋದರೂ ಕೂಡ ನನ್ನ ಕಿವಿಗೆ ಸಂಸ್ಕೃತದ ಹೆಸರುಗಳು, ನಾಮಫಲಕಗಳು ಕಾಣಿಸ್ತಾ ಇದ್ವು. ಹೆಸರುಗಳು ಅಷ್ಟೇ ಸಂಪೂರ್ಣವಾಗಿ ಸಂಸ್ಕೃತ. ಅದು ಆದರೆ ನೇಪಾಳಿ. ಅದು ಸಂಸ್ಕೃತದಿಂದ ತೆಗೆದುಕೊಂಡಂಥ ಪದಗಳಲ್ಲ ಅವು ಸಂಸ್ಕೃತ ಇವುಗಳು ಕೂಡ ಪರಸ್ಪರ ಸಮಾನವಾಗಿ ಹೊಂದಿದ್ದಂತಹ ಪದಗಳು. ಈಗ ನೀರು ಎನ್ನುವ ಪದ ಕನ್ನಡದಲ್ಲೂ ಉಂಟು, ತಮಿಳಲ್ಲೂ ಉಂಟು. ತೆಲುಗಲ್ಲಿ ನೀಳು, ಅದೇ ನೀರು. ಆದರೆ ನೀಳು ಅನ್ನೋದು ಕನ್ನಡದಿಂದ ತೆಗೆದುಕೊಂಡ ಪದ ಅಲ್ಲ, ಅದು ಆ ವಂಶದ ಎಲ್ಲ ಭಾಷೆಗಳಿರ್ತಕ್ಕಂಥ ಕೆಲವು ಪದಗಳು ಹಾಗೆ. ಇಸ್ರೇಲ್ನಲ್ಲಿ ಗ್ರಂಥಸ್ಥ ಭಾಷೆ ಹೀಬ್ರೂ ಆದರೂ ಅದಕ್ಕೆ ಅದು ಅವರು ಆಡುವ ಆಡು ಭಾಷೆ ಹೆಸರು ಇಡಿಶ್ ಅಂತ. ನನಗೆ ಸ್ಲ್ಯಾಂಗ್ ಎಲ್ಲ ಸೇರ್ಕೊಂಡು ಅದೇ ಬೇರೆ ಭಾಷೆ ಆಗ್ತದೆ. ಹಾಗೆ ಅದು ಹೀಬ್ರೂ ಭಾಷೆಯ ಆಡು ರೂಪ ಅಥವಾ ಹೀಬ್ರೂ ಭಾಷೆ ಆಡೋ ರೂಪ. ಅದರಿಂದ ಅವ್ರು ಏನು ಮಾಡಿ ಇನ್ನೊಂದು ಹೆಸರು ಇಟ್ಕೊಂಡಿರ್ಬೇಕಷ್ಟೆ. ಈಗ ನೀವೇನಾದರೂ ಸಂಸ್ಕೃತವನ್ನು ಆಡು ಭಾಷೆಯಾಗಿ ಮಾಡಿಕೊಂಡು ಆವಾಗ ಆಡು ಭಾಷೆ ಇರುತ್ತಲ್ಲ, ಅವಾಗ ಸಂಸ್ಕೃತ ಭಿನ್ನವಾಗುತ್ತೆ ನಿಮ್ಮ ಬಾಯಿಂದ ಬರುವಂಥದ್ದು. ಕೆಲವರು ಹಾಗೆ ಹೇಳ್ತಾರೆ. ಆದರೆ ಪ್ರಾಕೃತ ಮತ್ತು ಸಂಸ್ಕೃತ ಇವು ಸಮಾನ ಭಾಷೆಗಳು ಅಂಥೇಳಿ, ಒಂದರಿಂದ ಒಂದು ಹುಟ್ಟಿದ್ದಲ್ಲ ಅಂತ. ಆ ಬಗ್ಗೆ ಚರ್ಚೆಗಳಿವೆ. ನಾನು ಸ್ವಲ್ಪ ಕಂಪ್ಯಾರಿಟಿವ್ ಇಂಡೋ ಯುರೋಪಿಯನ್ ಕಂಪ್ಯಾರಿಟಿವ್ ಡ್ರಾವಿಡಿಯನ್ ಅಂತ ಏನು ಕರಿತೇವೆ, ಸ್ವಲ್ಪ ಮಟ್ಟಿಗೆ ಪರಿಚಯ ಇರೋದ್ರಿಂದ ಅದಕ್ಕೆ ವಿದ್ವಾಂಸರ ಚರ್ಚೆ ಸ್ವಲ್ಪ ಮಟ್ಟಿಗೆ ಗೊತ್ತು, ವಿದ್ವಾಂಸ ಅಲ್ಲದೆ ಇದ್ದರೂ ಕೂಡ. ಇಲ್ಲ, ನೀವು ಹೇಳೋದು ನನಗೆ ಕೇಳಿಸ್ತಾ ಇಲ್ಲ. ಸ್ವಲ್ಪ ಒಬ್ಬರು ಬಂದುಬಿಡಿ, ಬಹುಶಃ ಇದೇ ಕೊನೆಯ ಪ್ರಶ್ನೆ ಅಂತ ಕಾಣಿಸುತ್ತೆ. ಈಗ ಕನ್ನಡ ಭಾಷೆಯ ವ್ಯಾಕರಣ ಬೇರೆ, ಸಂಸ್ಕೃತ ಭಾಷೆಯ ವ್ಯಾಕರಣ ಬೇರೆ. ವ್ಯಾಕರಣ ಯಾವುದನ್ನು ನಾವು ಶಬ್ದ ರಚನೆ, ವಾಕ್ಯ ರಚನೆ ಸಂಪೂರ್ಣವಾಗಿ ಸಂಸ್ಕೃತ ಬೇರೆ. ಆದರೆ ಪದಗಳನ್ನು ತೆಗೆದುಕೊಳ್ಳುವಂಥದ್ದು ಕನ್ನಡ ಸಂಸ್ಕೃತ ಪದಗಳನ್ನು ತೆಗೆದುಕೊಂಡಿತ್ತು. ಯಾಕಂದರೆ ದ್ರಾವಿಡ ಭಾಷೆಗಳ ವಾಕ್ಯ ರಚನೆ ಸಿಂಟ್ಯಾಕ್ಸ್ ಅಂತ ಕರಿತೇವೆ, ಮಾರ್ಫಾಲಜಿ ಸಿಂಟ್ಯಾಕ್ಸ್ ಬೇರೆ. ಆದರೆ ವೊಕ್ಯಾಬುಲರಿ ಇದೆಯಲ್ಲ ಬಹಳ, ಅಂದರೆ ಶಬ್ದ ಕೋಶ ಸಮಾನವಾದ್ದು. ಇವತ್ತಿನ ಕನ್ನಡದ ಮೇಲೆ ಇಂಗ್ಲೀಷ್ ಪ್ರಭಾವ ಭಾಳ ಅತಿಯಾಗ್ತಾ ಇದೆ. ನಾವು ಅಪ್ಪಟ ಶುದ್ಧ ಕನ್ನಡದಲ್ಲಿಯೇ ಮಾತಾಡಬೇಕು ಅಂತಲ್ಲ. ರೈಲಿಗೆ ಹೋಗ್ಬೇಕು, ನಾನು ಬಸ್ಗೆ ಹೋಗಬೇಕು, ಕಾರಿಗೆ ಪೆಟ್ರೋಲ್ ಹಾಕಿಸ್ಬೇಕು. ಅವು ಕಾರು, ಪೆಟ್ರೋಲು, ರೈಲು ಅವು ಕನ್ನಡ ಪದಗಳೇ, ಕನ್ನಡ ಅಂದರೆ ಆಗಿಬಿಟ್ಟಿದೆ. ಆದರೆ ಇವತ್ತು ವಾಟ್ ಯು ಸೇ ಇತ್ಯಾದಿಗಳನ್ನು ಕೂಡ ನಾವು ಇಂಗ್ಲೀಷ್ ಪದಗಳನ್ನು ಬಳಸಿ ಬಹಳವಾಗಿ ಮಿಶ್ರ ಮಾಡಿ ನಾವು ಮಾಡ್ತಾಯಿದ್ದೀವಿ. ಇದು ಒಂದು ರೀತಿಯಿಂದ ಸರಿಯಲ್ಲ. ಆದರೆ ನೀವು ಸರಿಯಲ್ಲ ಅಂತ ನಾವು ಇಂಥ ಭಾಷೆ ಸಭೆಗಳಲ್ಲಿ ಚರ್ಚೆ ಮಾಡುವುದೇ ಹೊರತು ಅವುಗಳನ್ನ ಏನು ಹೇಳಿ ಇನ್ನೂ ಪ್ರಯೋಜನ ಇಲ್ಲ. ಆದರೆ ಕನ್ನಡ ಭಾಷೆ ಅಳಿಯುತ್ತೆ ಅನ್ನೋದು ಇದೆಯಲ್ಲ, ಪ್ರಶ್ನೆ ಬೇರೆ. ಈಗ ಇತ್ತೀಚೆಗೆ ಮಹಾಪ್ರಾಣಿಗಳೇ ಬೇಡ ಇತ್ಯಾದಿ ಹಾಂ, ನೀವು ಕೆಲವರು ಮಹಾಪ್ರಾಣಿಗಳೇ ಬೇಡ ಅಂತ ಹೇಳಿ ವಾದ ಮಾಡಿದ್ದಾರೆ. ಸಾ ಬೇಡವೇ, ಅದು ಸಾ ಇಟ್ಕೊಳ್ಳೋಣ ಅಂಥೇಳಿ. ಆದ್ದರಿಂದ ರಾಮಸ್ವಾಮಿಗಳು ಬಹುದೊಡ್ಡ ಧನವಂತರು. ಆಗ್ಬೋದಾ ಅಂದರೆ, ಆಮೇಲೆ ಕನ್ನಡ ಇವತ್ತು ಪ್ರತ್ಯೇಕವಾಗಿ ಬದುಕಲು ಸಾಧ್ಯ ಇಲ್ಲ. ಉತ್ತರ ಭಾರತದ ಭಾಷೆಗಳಲ್ಲಿ ಎಲ್ಲ ಮಹಾಪ್ರಾಣ ಇದೆ, ಸಂಸ್ಕೃತದಲ್ಲಿ ಮಹಾಪ್ರಾಣ ಇದೆ. ಕನ್ನಡದಲ್ಲಿ ಕನ್ನಡ ಲಿಪಿಯಿಂದ ಮಹಾಪ್ರಾಣ ಹೋದರೆ ಸಂಸ್ಕೃತದ ಆ ಶ್ಲೋಕಗಳನ್ನು ಯಾವ ಲಿಪಿಯಲ್ಲಿ ಬರೀಬೇಕು?
ಧ ಇಲ್ಲದೆ ಇದ್ದರೆ ಏನು ಬರೀಬೇಕು? ಖ ಇಲ್ಲದೆ ಇದ್ದರೆ ಏನು ಬರೀಬೇಕು? ಶ ಶ ಸ ಬೇಡ ಅಂತ ಹೇಳ್ತಾರೆ. ಏನು ಇಸ, ವಿಷ ಅನ್ನೋದು ಬೇಡ, ಇಸ ಅಥವಾ ವಿಸ 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 ಆಗೋದಿಲ್ಲ. ಅವರು ನಾನು ಹೇಳಿದ್ದು ಇವೆಲ್ಲ ಕೆಲವು ಇಂಥ ಚರ್ಚೆಗಳು ಬಂತು. ನಾನು ಆವಾಗ ಸ್ಪಷ್ಟವಾಗಿ ಒಂದು ಲೇಖನದಲ್ಲಿ ಹೇಳಿದ್ದೆ. ನಾನು ಈಗ ವರ್ಣಮಾಲೆ ಇದೆಯಲ್ಲ, ಇದನ್ನು ಏನು ಮಾಡಿದ್ರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಇದೆಯಲ್ಲ, ಏನು ಬರಿತಾ ಇದ್ದೀವಿ ನಾವು, ಅದನ್ನು ತೆಗೆದುಹಾಕಿ ಅದರ ಬದಲು ರೋಮನ್ ಲಿಪಿ, ಇಂಗ್ಲೀಷ್ ಲಿಪಿಯನ್ನೇ ಬಳಸಬೇಕು ಅಂಥೇಳಿ ಅದು ನೆಹರು ಇದ್ದಾಗ ಒಂದು ಸಲಹೆ ಕೂಡ ಬಂದಿತ್ತು. ಭಾರತದ ಎಲ್ಲ ಭಾಷೆಗಳನ್ನು ಅವನು AVANU ಹೀಗೆ ಬರೆಯೋದು. ಅವನು ಬೇರೆ ಅಂದರೆ ಭಾಷೆ ಇಂಗ್ಲೀಷ್ ಲಿಪಿಯಲ್ಲಿ ಅಂಥೇಳಿ. ಆದರೆ ಲಿಪಿಯ ಸುಧಾರಣೆ ಹಿಂದೆ ಇಂಗ್ಲೀಷ್ನಲ್ಲೂ ಕೂಡ ಅಂಥ ಪ್ರಯೋಗ ನಡೆದಿದೆ. ನಾನು ಚೆನ್ನಾಗಿ ಗೊತ್ತು, ಇಂಗ್ಲೀಷ್ನಲ್ಲೂ ಕೂಡ ಅಂಥ ಪ್ರಯೋಗ ನಡೀತಿದೆ. ಅಲ್ಲಿ ಕನ್ನಡಕ್ಕಿಂತ ಅಧ್ವಾನ ಅದು. PUT ಪುಟ್, BUT ಬಟ್. ಆದರೆ ಅಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಅದನ್ನು ನೀವು ಲಿಪಿ ಸುಧಾರಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಅಲ್ಪ ಪ್ರಾಣ, ಮಹಾಪ್ರಾಣ, ಶ ಶ ಸ ಇತ್ಯಾದಿಗಳನ್ನು ಆ ಹ ಅವುಗಳನ್ನು ಯಾವುದೋ ಒಂದು ತೆಗೆದು ಹಾಕೋದೈತಿಯಲ್ಲ, ಸಾಧ್ಯವೇ ಇಲ್ಲ ಅದು. ನಮಸ್ಕಾರ. ತುಂಬಿದ ಸಭೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವ್ಯವಸ್ಥಾಪಕರಿಗೆ ನಾನು ಬಹಳವಾಗಿ ಋಣಿಯಾಗಿದ್ದೇನೆ. ನಾಡೋಜ ಡಾಕ್ಟರ್ ಎಂ ಚಿದಾನಂದಮೂರ್ತಿಯವರು ಸಂಸ್ಕೃತ ಹಾಗೂ ಕನ್ನಡಗಳ ನಡುವೆ ಇರುವ ಸಮರಸ ಸಂಬಂಧ, ಅವೆರಡೂ ಹೇಗೆ ಪರಸ್ಪರ ಪೂರಕತೆಯನ್ನು ಪಡೆದುಕೊಂಡಿದ್ದಾವೆ, ಸಂಸ್ಕೃತ ಕನ್ನಡದ ಪದಗಳನ್ನು ಪಡೆದುಕೊಂಡು ಬೆಳೆದಿದೆ, ಕನ್ನಡವಂತೂ ಸಂಸ್ಕೃತದ ಅನೇಕ ಪದಗಳನ್ನು, ಸಂಸ್ಕೃತದ ವಾಂಗ್ಮಯವನ್ನು ದುಡಿಸಿ ಬೆಳೆದುಕೊಂಡಿದೆ ಅನ್ನತಕ್ಕಂಥದ್ದನ್ನು ತುಂಬ ಅರ್ಥವತ್ತಾಗಿ ಸುಧಾರಣವಾಗಿ ನಮಗೆ ನಿರೂಪಣೆ ಮಾಡಿದ್ದಾರೆ. ಕನ್ನಡದಲ್ಲಿ ಶಬ್ದಗಳನ್ನು ಪ್ರಯೋಗ ಮಾಡಿದಾಗ ಆಗುವ ಭಾವನಾತ್ಮಕ ಅಭಿವ್ಯಕ್ತಿಗಿಂತ ಸಂಸ್ಕೃತದ ಪದಗಳು ಎಷ್ಟು ಗಾಢವಾಗಿ ನಮ್ಮ ಮೇಲೆ ಪರಿಣಾಮ ಬೀರಿದ್ದಾವೆ ಅನ್ನೋದನ್ನು ಕೂಡ ತಮ್ಮ ಪ್ರವಚನದಲ್ಲಿ ಮನಮುಟ್ಟುವಂತೆ ವಿವರಿಸಿದ್ದಾರೆ. ಒಂದು ಕಾಲ ಹಾಗಿತ್ತು, ಸಂಸ್ಕೃತದ ಗಾಢ ಪ್ರಭಾವ ಈ ದೇಶದಲ್ಲಿ ಇತ್ತು. ಭಗವಾನ್ ಬುದ್ಧನ ಉಪದೇಶ ಒಂದು ಹಂತದಲ್ಲಿ ಪಾಲಿಯಲ್ಲಿ ಇತ್ತು. ಅದನ್ನು ತ್ರಿಪಿಟಕಗಳು ಅಂತ ನಾವು ಕರಿತೇವೆ. ಸುತ್ತ ಪಿಟಕ, ವಿನಯ ಪಿಟಕ, ಅಭಿಧಮ್ಮ ಪಿಟಕ ಅಂತ. ಸಂಸ್ಕೃತದಲ್ಲಿ ಈ ವಾಂಗ್ಮಯ ಸಮಗ್ರವಾಗಿ ಮತ್ತೆ ತರ್ಜುಮೆಯಾಯಿತು. ವಿನಯ ವಿಭಾಷಾ, ಅಭಿಧರ್ಮ ವಿಭಾಷಾ, ಹೀಗೆ ಇದೇ ಮೂಲ ಚಿಂತನೆಗಳು ಸಂಸ್ಕೃತಕ್ಕೆ ಬಂದಾಗ ಮಾತ್ರ ಮಾನ್ಯತೆಯನ್ನು ಗಳಿಸುವಂತಹ ಒಂದು ವಾತಾವರಣ ಒಂದು ಕಾಲದಲ್ಲಿ ಇತ್ತು. ಅದು ಸಂಸ್ಕೃತದ ವೈಶಾಲ್ಯ, ಆಳ ಇದೆರಡನ್ನೂ ಅವಲಂಬಿಸಿಕೊಂಡಿರತಕ್ಕಂಥದ್ದು. ಡಾಕ್ಟರ್ ಎಂ ಚಿದಾನಂದಮೂರ್ತಿಯವರು ಈಗಾಗಲೇ ಹೇಳಿದಂತೆ ಲಿಂಗ್ವಿಸ್ಟಿಕ್ಸಿಗೆ ಪ್ರವೇಶ ಮಾಡಿದಾಗ ತುಂಬ ವಾದ ವಿವಾದಗಳಿದ್ದಾವೆ. ಇವತ್ತು ನಮ್ಮ ದೇಶದ ಪ್ರಖ್ಯಾತ ಇತಿಹಾಸ ತಜ್ಞರು ಪ್ರೊಫೆಸರ್ ಓಕ್ ಅವರ ದೃಷ್ಟಿಯಲ್ಲಿ ಸಾಕಷ್ಟು ಪ್ರಬಂಧಗಳನ್ನು, ರಿಸರ್ಚ್ ಪೇಪರ್ಸ್ಗಳನ್ನು ಇದರ ಬಗ್ಗೆ ಬರೆದಿದ್ದಾರೆ. ಅವರ ದೃಷ್ಟಿಯಲ್ಲಿ ಸಂಸ್ಕೃತ ಅನೇಕ ನಮ್ಮ ಭಾರತೀಯ ಭಾಷೆಗಳ ಮೂಲ ಅನ್ನತಕ್ಕಂಥ ಅಭಿಪ್ರಾಯ ಇದೆ. ನಾನೊಬ್ಬ ಸಂಸ್ಕೃತಜ್ಞಾಗಿ ಅದನ್ನು ಒತ್ತು ಕೊಡಲಿಕ್ಕೆ ಈ ಮಾತನ್ನು ಹೇಳ್ತಾ ಇಲ್ಲ. ಒಟ್ಟಾರೆ ನಾನು ನಮ್ಮ ಡಾಕ್ಟರ್ ಎಂ ಚಿದಾನಂದಮೂರ್ತಿಯವರ ಈ ಅಧ್ಯಯನ ಸಂಶೋಧನಾ ಪೂರ್ಣವಾಗಿರತಕ್ಕಂಥ ಚಿಂತನೆಗಳನ್ನು ತುಂಬ ಆದರದಿಂದ, ತುಂಬ ಗೌರವದಿಂದ ಆಸ್ವಾದನೆ ಮಾಡಿದ್ದೇನೆ. ತಾವೆಲ್ಲ ಬುದ್ಧಿಜೀವಿಗಳು ಕೂಡ ಅದನ್ನು ಆಸ್ವಾದನೆ ಮಾಡಿದ್ದೀರಿ. ನಾನು ನಮ್ಮ ಪರಮ ಪೂಜ್ಯ ಗುರುಗಳಲ್ಲಿ ನಾಡದ್ದು ಶ್ರಾವಣ ಪೌರ್ಣಿಮೆ ಸಂಸ್ಕೃತೋತ್ಸವ, ಅದರ ಅಂಗವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಂಸ್ಕೃತ ಮತ್ತು ಕನ್ನಡಗಳ ನಡುವಣ ಸಮರಸ ಸಂಬಂಧದ ಬಗ್ಗೆ ಯಾರದ್ದು ಉಪನ್ಯಾಸವನ್ನು ಏರ್ಪಾಟು ಮಾಡಬಹುದು ಅಂತ ಕೇಳಿದಾಗ ನಮ್ಮ ಗುರುಗಳು ಹೇಳಿದ ಮೊದಲ ಶಬ್ದ ಡಾಕ್ಟರ್ ಎಂ ಚಿದಾನಂದಮೂರ್ತಿಯವರು. ಅವರು ವಿದ್ಯಾವಂತರು, ಅದಕ್ಕಿಂತ ಹೆಚ್ಚು ಸಂಶೋಧಕರು, ಅದಕ್ಕಿಂತ ಹೆಚ್ಚು ಸತ್ಯನಿಷ್ಠರು. ಅದು
ನಿಮ್ಮಂಥ ಎಲ್ಲ ಜನ ಅವರನ್ನು ಪ್ರೀತಿಸಲಿಕ್ಕೆ ಗೌರವಿಸಲಿಕ್ಕೆ ಸಾಧ್ಯವಾಗಿರತಕ್ಕಂಥ ಒಂದು ಪ್ರಧಾನ ವ್ಯಕ್ತಿತ್ವ. ಅವರನ್ನು ನಮ್ಮ ಪೂರ್ಣಪ್ರಜ್ಞೆಯ ಸಂಶೋಧನಾ ಮಂದಿರದ ಪರವಾಗಿ ಹಾಗೂ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಪರವಾಗಿ ತಮ್ಮೆಲ್ಲ ಸಜ್ಜನ ಬಂಧುಗಳ ಪರವಾಗಿ ಗೌರವಿಸ್ತಾ ನಮ್ಮ ನಮನಗಳನ್ನು ಅರ್ಪಿಸ್ತೇನೆ. ಆದರಣೀಯ ರಾಮಸ್ವಾಮಿಯವರು ಅವರಿಗೆ ಫಲವನ್ನು ನೀಡಿ ನಮ್ಮ ನಿಮ್ಮೆಲ್ಲರ ಸತ್ಕಾರವನ್ನು ಕೊಡಮಾಡಬೇಕು ಅಂತ ಕೇಳಿಕೊಂಡು ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಡಾಕ್ಟರ್ MK ಶ್ರೀಧರ್ ಅವರು ಸಂಸ್ಕೃತ ವಾಂಗ್ಮಯದಲ್ಲಿ ವೈಜ್ಞಾನಿಕ ಚಿಂತನೆಗಳು, ಸಂಸ್ಕೃತಕ್ಕೂ ವಿಜ್ಞಾನಕ್ಕೂ ಹೇಗೆ ಒಂದು ಸಂಬಂಧ ಇದೆ ಅನ್ನುವ ವಿಷಯದ ಬಗ್ಗೆ ನಾಳೆ ತಮ್ಮ ನುಡಿಗಳನ್ನು ಆಡಲಿದ್ದಾರೆ. 6:30 ಗಂಟೆಗೆ ಮತ್ತೆ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ನಾನು ಕೋರ್ತೇನೆ. ನಮಸ್ಕಾರಗಳು.